ಸರಸ್ವತಿ ಸಿನಿಮಾ ಚಿತ್ರರಂಗ ಕೈ ಹಿಡಿದಿದೆ. ನಾನು ಯಾವತ್ತೂ ಸಿನಿಮಾ ಚಿತ್ರರಂಗಕ್ಕೆ ಬರಬೇಕು ಅಂತ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಬಂದವನಲ್ಲ. ನಮ್ಮದೆಲ್ಲ ಪುಟ್ಟ ಕನಸುಗಳು. ಆರ್ಕೆಸ್ಟ್ರಾದಲ್ಲಿ ನಾನು ದೊಡ್ಡ ಸಿಂಗರ್ ಆಗಬೇಕು, ಆರ್ಕೆಸ್ಟ್ರಾಗಳಲ್ಲಿ ನಾನು ಸೂಪರ್ ಸ್ಟಾರ್ ಆಗಬೇಕು, ಆರ್ಕೆಸ್ಟ್ರಾಗಳಲ್ಲಿ ನಾನು ಮೈಕ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಜನ ಎಲ್ಲ ತುಂಬಿರ್ಬೇಕು ಅಂತ ಕನಸು ಇಟ್ಕೊಂಡವರು. ಹಲೋ ಏನ್ಲಾ ಬುಲಾ ಕುಂತ್ಕಲಾ, ನಮಗೆ ಸುಳ್ಳು ಹೇಳಕ್ಕೆ ಬರಲ್ಲ ಆಯ್ತಾ. ನಿಮಗೆ ಸ್ಟ್ರೈಟ್ ಆಗಿಬಿಟ್ಟು ಕೇಳದೆ ಇರೋಕ್ಕೆ ಬರಲ್ಲ. ಯಾರಡ ನಾನು ಬೇರೆಯವರು ಪ್ರೆಸ್ ಮೀಟ್ಗಳು ಮಾಡಿ ಸಿನಿಮಾಗಳಿಗೆ ಬನ್ನಿ ಅಂತ ಕರೆದಾಗ, ಪ್ರೆಸ್ ಮೀಟ್ ಮಾಡಿ ಸಿನಿಮಾಗಳಿಗೆ ಬಾ ಅಂತ ಕರೆದುಬಿಟ್ರೆ ನಾನು 2,000 ಖರ್ಚು ಮಾಡ್ಕೊಂಡು, ನಾನು ನನ್ನ ಫ್ರೆಂಡ್ಸ್ 5-6 ಜನ ಹೋದರೆ ನಾವು 3-4 ಸಾವಿರ ಖರ್ಚಾಯ್ತದೆ. ನಾನು 3-4 ಸಾವಿರ ಖರ್ಚು ಮಾಡ್ಕೊಂಡು ಯಾಕೆ ಹೋಗಲಿ? ನಮ್ಮನ್ನು ಫ್ರೀಯಾಗಿ ಯೂಟ್ಯೂಬ್ನಲ್ಲಿ ಕೂತ್ಕೊಂಡು 100 ಜನ ಹಾಡುಗಳನ್ನು ಕೇಳೋದು ಬೇರೆ, ಅವರು 2 ಗಂಟೆ ಟೈಮ್ ಕೊಟ್ಟು ದುಡ್ಡು ಕೊಟ್ಟು ನನ್ನನ್ನು ಥಿಯೇಟ್ರಿಗೆ ಬರೋದು ನೋಡೋದು ಬೇರೆ. ಒಂದು ಕಡೆ ಜನಪದ ಹಾಡುಗಳನ್ನ ಅದನ್ನ ಇವಾಗಿನ ಟ್ರೆಂಡಿಗೆ ತರಕ್ಕೆ ಏನಾದ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೆ. ನಾನು ಅಲ್ಲಿಗೆ ನಿಲ್ಲಿಸ್ತೀನಿ, ನಾನು ಕೆಲ್ಸಕ್ಕೆ ಹೋಗಲ್ಲ. ನಾನು ಎಲ್ಲ ಕಡ್ದಾಡ್ ಸತ್ರೆ ನವೀನ್ ಸಜ್ಜು ತುಳಿದಾಡೇ ಸತ್ತೈತೆ. ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ನಾವ್ ಬಂದಿರೋ ಚಾಮುಂಡಿ ಎಕ್ಸ್ಪ್ರೆಸ್ ನಮ್ ಸುದ್ದಿನೇ ಮಾತಾಡ್ತಾವ್ರೆ. ಇಲ್ಲಿ ಸಿನಿಮಾ ಎಕ್ಸ್ಪ್ರೆಸ್ ಶಾರದಮ್ಮ ಬಂದು ಅಲ್ಲಿ ಹೀರೋ ಇನ್ನು ಕುಂಡಿಸ್ಕೊಂಡು ಹೀರೋ ಇನ್ನು ಇಲ್ಲಿ ಕುಂಡಿಸ್ಕೊಂಡು ಹೀರೋ ಇಲ್ಲಿ ಕುಂಡಿಸ್ಕೊಂಡ್ ಕೂತಾವ್ರೆ. ನಮ್ಮ ಬೈತಾರೆ ಎಡಾಳ್ವೆ ನೀವ್ ಏನ್ ಮಾಡ್ತಾ ಇದ್ರಿ ಅಂತ. ಈಗ ಇವ್ರ ಕ್ವಶನ್ ಕೇಳಲ್ಲ, ನಾಮ್ ಕೇಳಮ್ಮ. ಯಾರು ಓ ಅಣ್ಣಂದಿರಾ, ನೀವಿಬ್ರು ಹೊಸಿ ಸೈಡ್ಗೆ ಹೋಗ್ಬಿಟ್ರೆ ನಾವಿಬ್ರು ಮುಗಿಸ್ಕೊಬಿಡ್ತೀವಿ, ಆಮೇಲೆ ನೀವು ಬರೋರಂತೆ. ಕಾರ್ಗಿರಿದೆ ಹೋದ್ರಿ ಎಕ್ಸ್ಪ್ರೆಸ್ ಮಿಸ್ ಆಗೋಯ್ತು ನಮ್ಗೆ. 100% ನೀವು ಇಲ್ದೆ ಬಾದ್ದು ಓದ್ದಪ್ಪ ಮುಂದಕ್ಕೆ ಲೋನವಿನ ಕರಿತೀನಿ. ಸೈಡ್ ಕುಂತ್ಕೊಬಿಟ್ರೆ 5 ನಿಮಿಷ ಹೇಳ್ದಂಗೆ ಕೇಳಿ ಹೋಗ್ಬಿಟ್ಟಿ ಅಂತ ನೀವ್ ಹೇಳ್ದಂಗೆ ಕೇಳ್ತೀವಿ, ಅಲ್ಲಿ ಕೂತೀವಿ. ಆಯ್ತು. ಹೆಂಗೆ ನಮ್ಮ ಕಲಾವಿದ್ರು ಮೇಡಮ್? ಲೋ ನವೀನ ಮೂಲಕ ನನಗೆ ಒಂದು ಇವರು ಬಂದಾಗ ಹೊಸ ಪ್ರತಿಭೆಗಳಿಗೆ ವೇದಿಕೆ ನಿಮ್ಮ ಮೂಲಕ. ಬಟ್ ಗಾಯಕನಿಂದ ನಾಯಕತ್ವ ಒಂದು ಹೊಸ ಪ್ರಾರಂಭ ನಿಮಗೆ. ನವೀನ್ ಸಜ್ಜು ಆ ಹೆಸರು ಕೇಳಿದಾಗ ಒಂದು ಸ್ಟ್ರಾಂಗ್ ಐಡೆಂಟಿಟಿ ಆಗಿದ್ರಿ. ಹೊಸ ಪ್ರತಿಭೆ ಬಂದಾಗ ಅವರ ದಾರಿ ನಡೆದು ಬಂದ ದಾರಿ ಮೈಸೂರವ್ರು. ನೀವು ಒಂದು ಆರ್ಕೆಸ್ಟ್ರಾಲ್ ಹಾಡಿಕೊಂಡು ಲೂಸಿಯಾ ಮೂಲಕ ಯು ಬಿಕೇಮ್ ಪಾಪ್ಯುಲರ್. ಇವತ್ತು ಒಂದು ಆ್ಯಕ್ಟರ್ ಆಗೋಕ್ಕೂ ಮತ್ತೆ ಸ್ಕ್ರ್ಯಾಚಿಂದ ಬರಬೇಕು. ಪ್ಲೇಬ್ಯಾಕ್ ಸಿಂಗರ್ ಆಗೋರು. ವೈ ಡಿಡ್ ಯು ಥಿಂಕ್ ಆಫ್ ಬೀಂಗ್ ಅ ಆ್ಯಕ್ಟರ್? ವೈ ಡಿಡ್ ಯು ಥಿಂಕ್ ಆಫ್ ಬೀಂಗ್ ಅ ಹೀರೋ? ಬೇರೆ ಕಾರಣ ಯಾವುದೂ ಇಲ್ಲ. ನಮಗೆ ಏನು ಸರಸ್ವತಿ ಸಿನಿಮಾ ಚಿತ್ರರಂಗ ಕೈ ಹಿಡಿದಿದೆ. ನಾನು ಯಾವತ್ತೂ ಸಿನಿಮಾ ಚಿತ್ರರಂಗಕ್ಕೆ ಬರಬೇಕು ಅಂತ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಬಂದವನಲ್ಲ. ನಮ್ಮದೆಲ್ಲ ಪುಟ್ಟ ಕನಸುಗಳು. ಆರ್ಕೆಸ್ಟ್ರಾದಲ್ಲಿ ನಾನು ದೊಡ್ಡ ಸಿಂಗರ್ ಆಗಬೇಕು, ಆರ್ಕೆಸ್ಟ್ರಾಗಳಲ್ಲಿ ನಾನು ಸೂಪರ್ ಸ್ಟಾರ್ ಆಗಬೇಕು, ಆರ್ಕೆಸ್ಟ್ರಾಗಳಲ್ಲಿ ನಾನು ಮೈಕ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಜನ ಎಲ್ಲ ತುಂಬಿರಬೇಕು ಅಂತ ಕನಸು ಇಟ್ಕೊಂಡವರು. ಅಂಥ ಒಂದು ಪುಟ್ಟ ಕನಸು ಇಟ್ಕೊಂಡು ಶುರು ಮಾಡೋದಂಥದ್ದು. ಅಂದರೆ ನಮಗೆ ಚಿತ್ರರಂಗ ಅಂದರೆ ಕೈಗೆ ಸಿಗಲ್ಲ ಅನ್ನೋ ಥರ. ನಮ್ಮಂಥವ್ರಿಗೆ ಅಲ್ಲಲ್ಲ ಗುರು, ನಮ್ಮ ಟ್ಯಾಲೆಂಟ್ಗೆ ಅಲ್ಲೆಲ್ಲ ಇರಲ್ಲ, ಸಿಗಲ್ಲ. ನಮ್ದೇನೇ ಇದ್ರು ನಮ್ಮ ವೇದಿಕೆ ಇವು ಅನ್ನೋ ಥರದಲ್ಲಿ ನಮ್ಮ ಜೀವನ ಶುರು ಮಾಡಿ. ನೀವೇ ಹೇಳಿದ್ದು ಇವಾಗ ಆರ್ಕೆಸ್ಟ್ರಾ ನನಗೆ ಸಿನಿಮಾ ಒಂದು ದೊಡ್ಡದು ಅವಕಾಶ, ಅದೊಂದು ಎಟ್ಕಲಾರ್ದ ಒಂದು ಇದು ಅಂತ. ಬಟ್ ನೀವು ಸಿಂಗರ್ ಆದ್ರಿ. ಬಟ್ ನೀವು ಅಲ್ಲಿ ಆ ಟೈಮಲ್ಲೇ ಹಾಡುಗಾರಿಕೆ, ಆ ಟೈಮಲ್ಲೇ ಓಕೆ ನಾನು ನಾಯಕನಾಗಿರ್ಬೇಕು ಅಂತ ಅವಾಗಲೇ ಯೋಚಿಸಿದ್ರ, ಅಥವಾ ಇಲ್ಲಿ ಬೇರೆ ಕಾರಣಗಳಿಂದ ಬಂದಿದ್ದ ನೀವು ನಾಯಕ? ಇಲ್ಲ, 2012 ಲೂಸಿಯಾ ರಿಲೀಸ್ ಆಯಿತು. ಆ ಪಾಪ್ಯುಲಾರಿಟಿಗೆ ನನಗೆ ಒಂದು ಟೀಮ್ ಕರೆದು ನೀನು ಹೀರೋ ಆಗಬೇಕು ಅಂತಂದ್ರು. ನನ್ನ ಯಾಕೆ ಹೀರೋ ಮಾಡ್ತೀರಾ? ನಾನು ಹೀರೋ ಆಗುವಂಥವನ್ನಲ್ಲ, ಆದರೆ ಆ್ಯಕ್ಟಿಂಗ್ ಮಾಡ್ತೀನಿ, ನೀವು ಕರೀರಿ, ನೀವು ಹೇಳಿದ್ದು 4 ಪಟ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ. ನನಗೆ ಚಿಕ್ಕ ವಯಸ್ಸಿನಿಂದನೂ ಈ ನಾಟಕಗಳು ಭಾರಿ ಹುಚ್ಚು. ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕಗಳಿಗೆ ಎಲ್ಲೋದ್ರು ಫಸ್ಟು ನಾನು ಶುರುವಾಗಿದ್ದ ಆ್ಯಕ್ಟಿಂಗಲ್ಲಿ ಬಂದಿದ್ದು ಹಾಡುಗಾರಿಕೆ. ಸೊ ಹಂಗಾಗಿ ಆಗಿಂದನೂ ತುಂಬ ಹುಚ್ಚು ನನಗೆ ಆ್ಯಕ್ಟಿಂಗ್ ಮಾಡೋದು. ನನ್ನ ಯಾಕೆ ಹೀರೋ ಮಾಡ್ತೀರ ಅಂದ್ರೆ, ಇಲ್ಲಪ್ಪ ನೀನು ಹೀರೋ ಆಗು. ಧನುಷ್ ಅವ್ರು ನೋಡಿ ಎಷ್ಟು ಸಣ್ಣಕ್ಕೆ ಅವ್ರು ಅಂದ್ಬಿಟ್ಟು ಅವ್ರ ಫೋಟೋ ಎಲ್ಲ ತೋರಿಸ್ಬಿಟ್ಟು ನಂದು ನಮ್ಮೂರು ಸುತ್ತಮುತ್ತ ಕಟೌಟ್ ಎಲ್ಲ ಕಟ್ಟಿಸಿ ಚೆನ್ನಾಗಿ ಜಾಸ್ತಿ ಪೋಸ್ಟರ್ಗಳನ್ನೆಲ್ಲ ಹಾಕಿ ನಮ್ಮ ಊರಲ್ಲೇ ಮುಹೂರ್ತ ಮಾಡಿಬಿಟ್ರು. ಓಕೆ, ಒಂದು ಟೀಮು. ಆವತ್ತು ಕಟೌಟ್ ಅಲ್ಲೆಲ್ಲ ಊರಲ್ಲಿ ಆ ಫ್ಲೆಕ್ಸ್ಗಳನ್ನೆಲ್ಲ ಹಾಕಿ ಸುತ್ತಮುತ್ತ ಊರನ್ನೆಲ್ಲ ಕರೆಸಿ ಒಂದು ದೊಡ್ಡ ಆರ್ಕೆಸ್ಟ್ರಾ ಮಾಡಿ ಒಂದು 7-8 ಸಾವಿರ ಜನ ಸೇರಿದ್ರು. ಇವತ್ತಿಗೂ ಊರ ಕಡೆ ಹೋದ್ರೆ ಅದೆಲ್ಲಪ್ಪ ಎದೆಯೊಳಗಿನ ತಮಟೆ ಅಂತ ಪಿಕ್ಚರ್ ಹೆಸರಿಟ್ಟಿದ್ರು. ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ನಾ ಸುತ್ತಿ ಸಾಕಾಯ್ತು ಸಾರು, ಊರಲ್ಲಿ ಕೇಳ್ತಾವ್ರೆ. ನಾನು ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ. ತಮಟೆ ಕೇಳ್ತಾವ್ರೆ, ಯಾವಾಗ ಶುರು ಅಂತ, ಯಾವಾಗ ಶುರು ಮಾಡ್ತೀರಾ ಅಂತ 5 ವರ್ಷ ಸುತ್ತದೆ.
ಅವ್ರು ಶುರು ಮಾಡಲಿಲ್ಲ. ಅವ್ರದ್ದು ಏನೇನು ಸಮಸ್ಯೆಗಳು, ಕಾಸಾಗ್ಲಿಲ್ವೋ, ಕತೆ ಆಗಲಿಲ್ವೋ, ಏನಾಗಲಿಲ್ವೋ, ನನಗೆ ವಸ್ತು ಇಂಡಸ್ಟ್ರಿ ಹೋಗ್ಲಿ ಬಿಡಿ, ಲೋ ನವೀನನೇ. ಅಷ್ಟೇ. ಲೋ ನವೀನಂಗೋಸ್ಕರ ಕಾಯ್ಕೊಂಡಿತ್ತು. ಅದು ಒಂದು ಒಳ್ಳೆ ಸಿನಿಮಾ ಆಗಬೇಕಾಗಿತ್ತು, ಒಂದು ಒಳ್ಳೆ ಕಂಟೆಂಟ್ ಮುಖಾಂತರ. ಅಂದರೆ ಬಿಗ್ ಬಾಸ್ಗೆ ಹೋಗಿ ನನಗೊಂದು ಒಳ್ಳೆ ಪ್ಲಸ್ ಏನಾಯಿತು ಅಂದರೆ ನಮ್ಮನ್ನು ಜನ ಹೆಂಗೆ ಇಷ್ಟಪಡ್ತಾರೆ ಅನ್ನೋದೊಂದು ನಮ್ಗೆ ಗೇಜ್ ಸಿಕ್ತು. ಸೊ ಇದ್ರ ಮೇಲೆ ಜನಗಳು ಏನು ಇಷ್ಟಪಡ್ತಾರೆ, ನಾವು ಸ್ಕ್ರೀನ್ ಮೇಲೆ ಹೆಂಗೆ ತೋರಿಸ್ಕೊಬೇಕು ಅಂತ ಒಂದು ಒಳ್ಳೆ ಕತೆ ಮಾಡ್ಕೊಂಡು ನೀಟಾಗಿ ಒಂದು 2 ಗಂಟೆ ಟೈಮ್ ಎಂಟರ್ಟೈನ್ ಮಾಡ್ಬೇಕು ಅಷ್ಟೇ. ನಾವು ಮನರಂಜಿಸ್ಬೇಕು ಅವ್ರಿಗೆ. ಬಂದು ಕೂತ್ಕೊಂಡ್ರೆ ಫೋನು ಗೀನು ನೋಡ್ಕೊಂಡು ಇನ್ನೇನೋ ಜಂಜಾಟಗಳು ಕೊಡಬಾರ್ದು. ಒಂದು ನವೀನ ಒಂದು ಪ್ರಪಂಚ ನೋಡ್ಬಿಟ್ಟು ಥಿಯೇಟ್ರಿಂದ ಲೋ ನವೀನ ಚೆನ್ನಾಗಿ ಮಾಡಿದ್ಯಾಕಲ್ಲ ಅಂದ್ಬಿಟ್ಟು ಹೋಗ್ಬೇಕು. ಲೋ ನವೀನ ಅಂತಾನೆ ಯಾಕೆ ನಿಮ್ಮ ಹೆಸರು ಮೇಲೆ ಫಿಲಮ್? ಲೋ ನವೀನ ಹುಟ್ಟಿದ್ದು ನಾವೇನೋ ಟೈಟ್ಲು ಬೇರೆ ಇಟ್ಕೊಂಡಿದ್ವಿ. ಅವರು ನನ್ನ ಎದುರುಗಡೆ ಕೂತಿದ್ದವ್ರು ಸುನೀಲ್ ಮೈಸೂರು ಅಂತೇಳಿ, ಲೋ ನವೀನ ಬೇಡ ಕಣೋ, ಲೋ ಬೇಡ ಕಣೋ, ಲೋ ಬೇಡ ಕಣೋ ಅಂತಿದ್ದ. ಲೋ ನವೀನ ಅಂತಲೇ ಇಟ್ಬಿಡೋ, ಕರೆಕ್ಟಾಗೈತಲ್ಲೋ ನಮ್ಮ ಮಾಡಿರೋ ಕತೆಗೆ ಅಂದ. ಹೌದಾ, ತಾಳು ಒಂದ್ಸಲ ಬರ್ಸ್ ನೋಡೋಣ ಅದೊಂದ್ಸಲ ಅಂದ್ಬಿಟ್ಟು ಲೋ ನವೀನ ಅಂತ ಬರ್ಸಿದ್ವಿ. ಹೌದು, ನಮ್ಮ ಕತೆಗೆ ಇದಕ್ಕೆಲ್ಲ ಕರೆಕ್ಟಾಗಿದೆ. ನಾವು ಯಾಕೆ ಇಲ್ಲೇ ಟೈಟ್ಲ್ ಇಟ್ಕೊಂಡು ಊರೆಲ್ಲ ಸುತ್ತಬೇಕು? ನಾವು ಕೈಯಲ್ಲಿ ಬೆಣ್ಣೆ ಮಡಿಕ ತುಪ್ಪ ಹುಡುಕ್ತಂಗೆ ಒಂದು ವಾರದಿಂದ ಟೈಟ್ಲ್ ಹುಡುಕ್ತಾ ಇದೀವಲ್ಲ ನಾವು, ಬಿಡತ್ತಾಗೆ ಫಿಕ್ಸ್ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡು. ಧನುರ್ಧಾರಿ ಪವನ್ ಅವರು ಫಸ್ಟು ಡೈರೆಕ್ಷನ್ನು, ಸ್ನೇಹಿತರು ಗೆಳೆಯರು ಮೈಸೂರು. ನನಗೊಂದು ಕಂಫರ್ಟಬಲ್ ಅಂದರೆ ನಾವೇನು ಕತೆ ಮಾಡಿದ್ವಿ, ಕತೆ ಎಲ್ಲ ನಾವು ಕಂಪ್ಲೀಟ್ ಕೂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿದ್ದು. ಅದು ಡೈರೆಕ್ಟ್ ಮಾಡ್ಕೊಡೋರು ಬೇಕಿತ್ತು. ನಮ್ಮ ಗೆಳೆಯರೇ ಆಗಿರೋದ್ರಿಂದ ಅವನನ್ನು ಇನ್ವಾಲ್ವ್ ಮಾಡ್ಕೊಂಡು ಅವನು ಇನ್ಪುಟ್ಸ್ಗಳು ಕತೆಗಳಿಗೆ ತಗೊಂಡು ಇನ್ನೂ ಗಟ್ಟಿ ಆಗ್ತಾ ಹೋಯ್ತು ಸಿನಿಮಾ ಕತೆ ಎಲ್ಲವೂ. ಅವ್ನು ಬಂದು ಡೈರೆಕ್ಟ್ ಮಾಡಿ ಇವತ್ತು ಚೆನ್ನಾಗಾಗಿದೆ. ಧನುರ್ಧಾರಿ ಪವನ್ನು ಮತ್ತು ಕೀರ್ತಿ ಸ್ವಾಮಿ ಅಂತೇಳಿ, ನಾನು ಅಕ್ಕ ಸಮ್ಮೇಳನಗೆ ವರ್ಷಕ್ಕೊಂದ್ಸಲ ಅಮೆರಿಕಕ್ಕೆ ಹೋಗ್ತಾ ಇರ್ತೀನಿ ಕಾರ್ಯಕ್ರಮಗಳಿಗೆ. ಅಲ್ಲಿ ನನಗೆ ಒಂದು MA ಪೋಸ್ಟ್ರು ಮಾಡಿದೆ ನಂದು. MA ಪೋಸ್ಟ್ರು ಮಾಡಿದಾಗ ಅಲ್ವಾ, ಆ MA ಪೋಸ್ಟ್ರನ್ನ ಎಲ್ಲಿ ಲಾಂಚ್ ಮಾಡಿಸ್ಬೇಕು ಅಂದ್ರೆ ನಂದೊಂದು ಹುಚ್ಚೆ ಏನಿತ್ತು ಅಂದರೆ ಅಮೇರಿಕಾದ ವೈಟ್ ಹೌಸ್ ಮುಂದೆ ನನ್ನ ಪೋಸ್ಟರ್ ಲಾಂಚ್ ಆಗಬೇಕು MA ಅಂತ. ನಾನು MA ಪೋಸ್ಟ್ರು ಜೊತೆ MA ಪೋಸ್ಟ್ರು ಅಲ್ಲಿ ಲಾಂಚ್ ಆಗಬೇಕು ಅಂತ ನಾನು ಅದನ್ನು ಅಲ್ಲಿರೋರನ್ನ ಕೇಳ್ಕೊಂಡೆ. ಚಿಕ್ಕಸೋಮಣ್ಣ ಅಂತ ಅವ್ರನ್ನ ಕೇಳ್ಕೊಂಡೆ, ಅಣ್ಣ ನಂದೇನಿಲ್ಲ, ನನಗೆ ಅಮೇರಿಕಕ್ಕೆ ಬರ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ, ನಿಮ್ಗೆ ವೈಟ್ ಹೌಸ್ ಮುಂದೆ ನನ್ನ MA ಆರಬೇಕು ಅಲ್ಲಿ ಪೋಸ್ಟ್ರು, ಅದೊಂದು ರಿಲೀಸ್ ಮಾಡಿಕೊಡಿ ಅಂತ. ಅವರು ಅಲ್ಲೆಲ್ಲ ಪರ್ಮಿಷನ್ಗೆ ಟ್ರೈ ಮಾಡಿದ್ರು. ನೋಡಪ್ಪ, ನೀನು ಮಂಡ್ಯ MA ಕರ್ಕೊಬಂದು ಇಲ್ಲಿ ಅಮೇರಿಕದ ವೈಟ್ ಹೌಸ್ ಮುಂದೆ ನೀನು ಕರ್ಕೊಂಡು ಹೋಗ್ಲಿಲ್ಲ, ಬರೀ ಅದೇ MA ಪೋಸ್ಟ್ನೇ, ಅದು ಅಷ್ಟು ಈಸಿ ಇಲ್ಲ ಇಲ್ಲಿ ಕಣಪ್ಪ ಹಂಗೆಲ್ಲ ಮಾಡೋಕ್ಕೆ. ಒಂದು ಕೆಲಸ ಮಾಡು, ಅಮೇರಿಕದಲ್ಲೇ ನೀನು MA ಪೋಸ್ಟ್ರ್ ಲಾಂಚ್ ಮಾಡವ, ಬೇರೆ ಕಡೆ ಒಂದು ಈವೆಂಟ್ ಆರ್ಗನೈಸ್ ಮಾಡ್ತೀನಿ ಅಂತ ಅಲ್ಲಿ ಈವೆಂಟ್ ಮಾಡಿಸ್ಕೊಂಡು, ಅಲ್ಲಿ ಅವರು ಏನು ಮಾಡ್ತಾ ಇದೆಯಾ ಏನು ಎತ್ತ ನನಗೊಂಚೂರು ಹೇಳು ಅಂದರು. ಕತೆ ಹೇಳಿದೆ, ಹಾಡುಗಳು ಹೇಳಿದೆ. ಯಾರು ಪ್ರೊಡ್ಯೂಸರು ಅಂದರು, 12 ಜನ ಸೇರ್ಕೊಂಡು ಮಾಡ್ತಾಯಿದ್ವಿ, ಎಲ್ಲ ಸ್ವಲ್ಪ ದುಡ್ಡು ಹಾಕೊಂಡು ಅಂದೆ. ನೀವು ಹೇಳಿದ್ದು ಒಂದು ಇದು ಸದ್ಯ ಟ್ರಂಪ್ ಕರೆಸ್ಬಿಟ್ಟು ನಿಮ್ಮ MA ಪೋಸ್ಟರ್ನ ಮಾಡಿ ಅಂತ ಹೇಳಿಲ್ಲ ನೀವು. ಅಲ್ಲ, ನಮ್ಮ ಮಂಡ್ಯದವ್ರಿಗೆ ಅಂತ ಐಡಿಯಾಗಳೆಲ್ಲ ಬರ್ತವೆ. ಆಮೇಲೆ ಅವರು, ನೋಡಪ್ಪ 10 ಜನ ಎಲ್ಲ ಬೇಡ, ಚೆನ್ನಾಗಿ ಮಾಡ್ಕೊಂಡಿದ್ಯಾ, ನಿಮ್ಮಂಥ ಹುಡುಗರಿಗೆ ಸಪೋರ್ಟ್ ಮಾಡಬೇಕು, ನನ್ನ ಪ್ರೊಡ್ಯೂಸರ್ ಅಂತ ಅನ್ಕೊಂಬೇಡ, ನಾನು ಸಪೋರ್ಟಿವ್ ಆಗಿ ನಿಲ್ತೀನಿ, ಚೆನ್ನಾಗಿ ಮಾಡು, ನಿನ್ನ ಮೇಲೆ ನಂಬಿಕೆ ಐತೆ ಮಾಡು ಅಂತ ದೇವ್ರ ಥರ ಬಂದು ನನ್ನ ಕೈ ಹಿಡಿದ್ರು. ಕೀರ್ತಿ ಸ್ವಾಮಿ, ಚಿಕ್ಕಸ್ವಾಮಿ ಅವ್ರು ನಿರ್ಮಾಣ ಮಾಡಿರುವಂಥದ್ದು. ಅಲ್ಲ, ಬಟ್ ಅಲ್ಲಿಯವರೇ ಅಂದರೆ ಅಲ್ಲೋಗಿ 40 ವರ್ಷ ಆಗಿದೆ ಅವ್ರು ಸೆಟ್ಲ್ ಆಗಿ. ಯೂಶಲಿ ಅಲ್ಲಿ ಹೋದವರೇ ನಮ್ಮ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ, ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಹಬ್ಬಗಳನ್ನ ಇಲ್ಲಿ ಅವ್ರು ಏನು ಆಚರಿಸ್ತೀವೋ ಗೊತ್ತಿಲ್ಲ, ಅಲ್ಲಿ ಕನ್ನಡಿಗರು ನಾನು ನೋಡಿದ್ದೀನಲ್ಲ ತುಂಬ ಚೆನ್ನಾಗಿ ಹಬ್ಬಗಳನ್ನು ಆಚರಿಸ್ತಾರೆ. ಕನ್ನಡ ರಾಜ್ಯೋತ್ಸವಗಳನ್ನು, ಕನ್ನಡನ ಸಂಭ್ರಮಿಸ್ತಾರೆ. ಕಲಾವಿದ್ರನ್ನ ಇಲ್ಲಿಂದ ಅಲ್ಲಿ ಕರೆಸ್ಕೊಂತಾರೆ, ಕಾರ್ಯಕ್ರಮಗಳನ್ನು ಮಾಡ್ತಾರೆ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಲೋ ನವೀನನು ಒಂದು ಸಂಭ್ರಮದಂತೆ ಆಚರಿಸ್ತಾರಲ್ಲ ಇವಾಗ. 100% ಲೋ ನವೀನ ಮುಂದಿನ ತಿಂಗಳಲ್ಲಿ ಅಮೆರಿಕದ ಒಂದು 7-8 ಸ್ಟೇಟ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಕ್ಯಾಲಿಫೋರ್ನಿಯಾ, ನ್ಯೂ ಜೆರ್ಸಿ, ನ್ಯೂಯಾರ್ಕು, ವಾಷಿಂಗ್ಟನ್ DC, ಡ್ಯಾಲಸ್ಸು. ಅದ್ರ ಜೊತೆ ವರ್ಷ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಲೋ ನವೀನ ಫಿಲಮಲ್ಲಿ ಪರಿಚಯ ಆಗ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಹೇಳಿ. ನಾನು IT ಹುಡುಗಿ, ಪಕ್ಕಾ IT ಹುಡುಗಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಓಕೆ. ಸೊ ಇವರು ಆ್ಯಕ್ಚುಲಿ ನವೀನ್ ಅವರ ಫ್ಯಾಮಿಲಿ ಫ್ರೆಂಡು. ತುಂಬ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಒಂದು ಆ್ಯಕ್ಟ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಸಿನಿಮಾದಲ್ಲಿ ಮಾಡಲೇಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅಪ್ಪ ಅಮ್ಮ ಅವರ ಅಗೇನ್ಸ್ಟ್ ಇಟ್, ಬೇಡ, ಎಲ್ಲ ಹೆಣ್ಮಕ್ಳು ತಂದೆ ತಾಯಿಗಳೊಂದು ಭಯ ಇತ್ತು. ಸೊ ಆ ಥರ ಭಯ ಇತ್ತು. ಬಟ್ ಆಮೇಲೆ ಇವರು ಮೀಟ್ ಮಾಡಿ ಮನೆಯವ್ರಿಗೆಲ್ಲ ಕತೆ ಹೇಳಿದ್ರು. ಇವ್ರ ಮನೆಗೆ ಹೋಗಿ ಕತೆ ಕೇಳಿ, ಡೀಸೆಂಟ್ ಆಗಿದೆ, ಚೆನ್ನಾಗಿದೆ, ಒಂದೊಳ್ಳೆ ಒಂದು ಹಳ್ಳಿ ಸೊಗಡು ಇಟ್ಕೊಂಡು ಮಾಡಿದ್ದಾರೆ.
ಓಕೆ ಫೈನ್, ಅಷ್ಟೊಂದು ನಿಂಗೆ ಆಸೆ ಐತಲ್ಲ, ಓಕೆ ಮಾಡು. ಅಲ್ಲ ಅವ್ರ ಹಾಡುಗಳೆಲ್ಲ ಕೇಳಿರ್ತಾರಲ್ಲ, ನೋಡಿರ್ತಾರಲ್ಲ, ಬಿಗ್ ಬಾಸ್ ಹಾಡು ಮತ್ತೆ ಹೆಸಿಟೇಷನ್ ಏನಿತ್ತು? ನೀನು ಆ್ಯಕ್ಟಿಂಗ್ ಮಾಡಬೇಡ ಅಂತಲೂ ಹೆಸಿಟೇಷನ್ ಇತ್ತು ಅಂದರೆ? ಓಕೆ. ಇಂಡಸ್ಟ್ರಿ ಬೇಡ ಅಂತ ಇದ್ದೇ ಇರುತ್ತಲ್ಲ ಯಾವುದೇ ತಂದೆ ತಾಯಿಗೆ, ಹೆಣ್ಮಕ್ಳು ತಂದೆ ತಾಯಿಗೆ ಹಂಗಿತ್ತು ಅಷ್ಟೇ. ಆಲ್ಸೋ ಐ ಆಮ್ ಅ ಲಿಟಲ್ ಇನ್ನಸೆಂಟ್, ತುಂಬ ಇನ್ನಸೆಂಟ್ ಅಲ್ವಾ, ಅದಕ್ಕೆ ಬೇಡ ಅಂತ ಒಂದು ಭಯ ಪಡೋರು. ಬಟ್ ಅದೇ ರೀತಿ ಒಂದು ಒಳ್ಳೆ ತಂಡ ಸಿಕ್ತು. ಇನ್ನಸೆಂಟ್ಗೂ ಈ ಫಿಲಮಿಗೆ ಬರೋಕ್ಕೂ ಏನು ಸಂಬಂಧ? ಇನ್ನೋಸೆಂಟ್ ಅವ್ರ ಫಿಲಮಿಗೆ ಬರಬಾರ್ದು ಅಂತನೋ ಏನು ಅಂತ ಕೇಳಿದ್ದು. ಲೈಕ್ ಇನ್ನೋಸೆಂಟು ಅಂತ ಅಂದರೆ ವಾಟ್ ಇಸ್? ಹಾಗಂತಲ್ಲ, ತಪ್ಪು ಸರಿ ಅಷ್ಟು ಗೇಜ್ ಮಾಡೋಷ್ಟು ಕೆಪಾಸಿಟಿ ಇರಲ್ಲ ಅಂತ ಅಷ್ಟೇ ಇನ್ನೋಸೆನ್ಸ್ ಅಂದರೆ. ಸೊ ಎಲ್ಲ ಫೀಲ್ಡಲ್ಲಿ ಎಲ್ಲ ಥರ ಇರುತ್ತೆ. ಲೈಕ್ ಐ ಸೆಡ್, ಹೆಣ್ಮಕ್ಳು ತಂದೆ ತಾಯಿಗೆ ಅದೊಂದು ಭಯ ಇದ್ದೇ ಇರುತ್ತೆ. ಆ ಥರ ಇತ್ತು. ಆಮೇಲೆ ಒಳ್ಳೆ ತಂಡ ಅಂತ ಗೊತ್ತಾಯಿತು, ಖುಷಿ ಆಯಿತು. ಆ್ಯಕ್ಚುಲಿ ಹಾಡುಗಳೆಲ್ಲ ಇವರು ಫಸ್ಟ್ ಹೋದಾಗ ಒಂದಷ್ಟು ಅದೇ ಎಮ್ಮೆ ಪೋಸ್ಟರ್ ಎಲ್ಲ ಮಾಡಿಸಿದ್ರಲ್ಲ ಅದು, ಆಮೇಲೆ ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದ್ರು, ಅದೆಲ್ಲ ತೋರಿಸಿದ್ರು. ನಾವು ಕತೆ ಕೇಳಕ್ಕೆ ಹೋಗಿದ್ದು ಹೇಗೆ ಅಂದರೆ ಮನೆ ಮಂದಿ ಎಲ್ಲ ಹೋಗ್ಬಿಟ್ಟಿದ್ದೀವಿ ಇವ್ರ ಮನೆಗೆ. ಸೊ ಹಾಗೆ ಕೇಳಿ ಆಮೇಲೆ ಖುಷಿ ಆಯಿತು. ಆಮೇಲೆ ನಮ್ಮ ತಾಯಿಯವ್ರ ತಮ್ಮನೂ ತುಂಬ ಇನ್ಸಿಸ್ಟ್ ಮಾಡಿದ್ರು ಪೇರೆಂಟ್ಸ್ಗೆ. ಸೊ ಓಕೆ ಅಂತ ಅಂದರು. ನಿಮ್ಮ ಚಿತ್ರದಲ್ಲಿ ಒಂದು ದೊಡ್ಡ ಭಾಗ ಇದೆ, ಅದರೊಳಗೆ ಎಸ್ಪೆಷಲಿ ಥಿಯೇಟರ್ ಆರ್ಟಿಸ್ಟ್ಗಳು. ನೀವು ಥಿಯೇಟರ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದಾ? ಹೌದು, ನಾನು ನಿರಂತರ ಅಂತ ಮೈಸೂರಿನಲ್ಲಿ ರಂಗತಂಡ, ಅಲ್ಲಿ ಸುಮಾರು ಒಂದು 12-13 ವರ್ಷಗಳಿಂದ ಒಂಥರ ಚೈಲ್ಡ್ಹುಡ್ ಟೈಮಿಂದನೂ ನಾನು ನಾಟಕಗಳು ಮಾಡೋದು, ನಾಟಕಗಳು ನೋಡೋದು ಇವೆಲ್ಲ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನನಗೆ ಆಮೇಲೆ ಯಾವಾಗಲೂ ಏನಾದ್ರೂ ನಮ್ಮ ಸುತ್ತಮುತ್ತ ಇರೋ ಹಳೇದ್ರಲ್ಲೇ ಹೊಸತನ ಇರುತ್ತೆ. ನಾವು ಹೊಸದನ್ನ ಹುಡಿಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ, ನಮ್ಮ ಜೊತೆಲೇ ಇರ್ತವೆ ಹೊಸತನಗಳು. ಹಾಗಾಗಿ ಅದನ್ನು ಹುಡುಕ್ತಾ ಇರ್ತೀನಿ. ಹಾಡಲ್ಲಾಗಲಿ, ಸಾಹಿತ್ಯದಲ್ಲಾಗಲಿ, ಆಡು ಭಾಷೆಲೇ ನಾವು ದಿನನಿತ್ಯ ಮಾತಾಡೋದ್ರಲ್ಲೇ ಹಾಡುಗಳು ಕಟ್ಬೋದು. ಈ ಥರದ್ದು ಏನೋ ಹುಡುಕ್ತಾ ಇರ್ತೀನಿ. ಆ ಥರದ್ರಲ್ಲಿ ನನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳಿಗೆ ಪರ್ಟಿಕ್ಯುಲರ್ ಆಗಿ ಹಿಂಗೇ ಬೇಕು ಅಂತ ಡಿಸೈನ್ ಮಾಡ್ಕೊಂಡಿದ್ದೆ ನಾನು. ಅವ್ರು ಹಂಗಂಗೆ ಕಾಣಬೇಕು ಹಳ್ಳಿ ಐಕ್ಳುಗಳು ಅಂತ. ಅಲ್ಲಿಗೆ ನಮಗೆ ರೀಲ್ಸ್ ಮಾಡ್ತಾ ಅಭಿ ಅಂತ ಒಬ್ಬ ಸಿಗ್ತಾ, ಇವಾಗ ಸ್ಟಾರ್ಟಿಂಗ್ ಮಾಡಿದವರು. ಇನ್ನೊಬ್ರು 1-2 ಸಾವಿರ ನಾಟಕ ಮಾಡಿರೋರು ಮದ್ದೂರು ಅವರು, ಅದ್ಭುತ ಕಲಾವಿದರು, ಮಾತಿನ ಚಾಣಾಕ್ಷರು, ನಿಂಗಣ್ಣನ ಪಾತ್ರ ಮಾಡಿರೋರು, ಅವ್ರು ಸಿಕ್ಕಿದ್ರು. ಇನ್ನೊಬ್ಬ ಹುಡುಗ ಚಾಮರಾಜನಗರದ ಒಬ್ಬ ಹುಡುಗ ಸಿಕ್ತಾ, ಇನ್ನೊಬ್ಬ ಹುಡುಗ KR ನಗರದವನು ಒಬ್ಬ ಹುಡುಗ ಸಿಕ್ತಾ. ಇವನ್ನೆಲ್ಲ ಹಿಂಗೆ ಕಟ್ತಾ ಎಲ್ಲರೂ ಹೊಸ ತಂಡಗಳನ್ನು ಕಟ್ಕೊಂಡು ಎಲ್ಲ ಒಂಥರ ಟೀಮ್ ವರ್ಕು ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಟೀಮ್ ಸಿಕ್ಕಿದಾಗ ಒಂದು ಒಳ್ಳೆ ಪ್ರಾಡಕ್ಟ್ ಆಚೆಗೆ ಬರುತ್ತಲ್ಲ, ಹಂಗೆ ನನಗೊಂದು ಒಳ್ಳೆ ಟೀಮ್ ಸಿಕ್ತು. ಹಾಡು ಅಂತ ಹೋದಾಗ ಚಾಮಮ್ಮ ಲಕ್ಷ್ಮಮ್ಮ ಸಿಕ್ಬಿಟ್ರು. ಅದೇನು ಅಚಾನಕ್ ರೋಡಲ್ಲಿ ಹೋಯ್ತಿದ್ದವ್ರು ಸಿಕ್ಬಿಟ್ರು. ಅವ್ರನ್ನ ಕರ್ಕೊಂಡು ಬಂದು ನನಗೆ ಅವ್ರ ವಾಯ್ಸ್ ಕೇಳ್ತಿದ್ದಂಗೆ ಅವ್ರ ವಾಯ್ಸಲ್ಲಿ ಈ ಹಾಡು ಬಿದ್ದರೆ ನನಗೆ ಚೆನ್ನಾಗಿ ಗೊತ್ತಿತ್ತು ಇದು ಸೂಪರ್ ಹಿಟ್ ಆಗುತ್ತೆ ಹಾಡು ಅಂತ. ಅದು ಎಷ್ಟೇ ಕಷ್ಟ ಆಗಲಿ ಹಗಲು ರಾತ್ರಿ ಅವ್ರಿಗೆ ಹೇಳ್ಬಿಟ್ಟಿದೆ, ಅಮ್ಮ ನಾನು 1 ಲಕ್ಷ ಸರಿ ಬೇಕಾದ್ರೆ ನಾನು ಹೇಳ್ಕೊಡೋಕ್ಕೆ ನಿಮಗೆ ರೆಡಿ ಇದ್ದೀನಿ, ನೀವು ಕಲಿಯಕ್ಕೆ ರೆಡಿ ಇದ್ದೀರಾ ಅಂತ. ಅವ್ರು ಎಷ್ಟು ದಿವಸದಲ್ಲಿ ಕಲ್ತರು? ಅವರು 35-40 ವರ್ಷದಿಂದ ಆಡ್ತಾ ಇದ್ದೀವಿ, ನಾನೇನಪ್ಪ ಕಳ್ಸೋದು ನೀನು ಅಂತ. ಆಯ್ತಮ್ಮ, ಅವ್ರಿಗೆ ಹಂಗೆಲ್ಲ ಹೇಳೋಂಗಿಲ್ಲ. ಆಯ್ತಮ್ಮ, ಹೌದು ನೀವು ಆಡ್ತಾ ಇದ್ದೀರಾ 35-40 ವರ್ಷದಿಂದ, ಈ ಪಿಕ್ಚರ್ಗೆ ಆಡೋದು ಒಂಚೂರು ಬೇರೆ, ಸೋಪಾನಕ ಪದಗಳು ಬೇರೆ ಅಂದ್ಬಿಟ್ಟು ಅವ್ರನ್ನ ಈ ಶ್ರುತಿಗೆ ಅವರು ಏನು ಬರ್ಕೊಳ್ಳಲ್ಲ, ಸಾಹಿತ್ಯ ಬರ್ಕೊಳ್ಳೋಕ್ಕೆ ಬರಲ್ಲ. ಆಮೇಲೆ ತಾಳದಲ್ಲಿ ಸ್ವಲ್ಪ ಕಷ್ಟ, ಶ್ರುತಿ ಕಷ್ಟ. ಬಟ್ ಏನೋ ಅದನ್ನ ಒಂದು ಮ್ಯಾಜಿಕ್ ಮಾಡಿ ಆಡಿಸ್ಬೇಕಲ್ಲ ಅವ್ರಿಗೆ. ನನಗೆ ಗೊತ್ತಿತ್ತು ಎಷ್ಟು 2 ತಿಂಗಳು ಆದರೂ ಆಗಲಿ, ಇಷ್ಟು ಟೈಮ್ ಎಷ್ಟಾದರೂ ಆಗಲಿ, ಒಟ್ಟಿನಲ್ಲಿ ಈ ವಾಯ್ಸ್ಗಳು ಈ ಹಾಡಿಗೆ ಬೀಳಬೇಕು ಅಂತ. ಅವ್ರ ಆಶೀರ್ವಾದ ಅವ್ರ ಹಾಡಿಗೆ ಬೀಳ್ತು. ಅವ್ರ ಸೂಪರ್ ಹಿಟ್ಟು. ಎಷ್ಟು ಗೊತ್ತಾ ಅದು? ಅಯ್ಯೋ, ಮಿಲಿಯನ್ಸ್ ಹೋಗಿರೋದು ಅದು. ಖುಷಿ ವಿಚಾರ. 8 ಕೋಟಿ 9 ಕೋಟಿ ವ್ಯೂಸ್ ಆಗಿರೋದು ಇನ್ಸ್ಟಾಗ್ರಾಮಲ್ಲಿ. ಬಿಕಾಸ್ ಇದು ನಿನ್ನ ಥಿಯೇಟರ್ ಬ್ಯಾಕ್ಗ್ರೌಂಡು ಆ ಥರ ಏನೂ ಇಲ್ಲ, ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಇವರು ಹಾಡುಗಾರಿಕರು. ಸೊ ನೀವಿಬ್ರು ಅಂದರೆ ಆ್ಯಕ್ಟಿಂಗ್ ನಿಮ್ಗೇನು ಹೊಸದಿಲ್ಲ. ಹೌದೌದು. ಬಟ್ ನಮ್ದೇನಪ್ಪ ಅಂದರೆ ಆ್ಯಕ್ಟಿಂಗ್ ಅಂದರೆ ನಮ್ದಿದು ಆ್ಯಕ್ಟಿಂಗ್ ನಾವು ಹೆಂಗಿರ್ತೀವಿ ಅದನ್ನ ಆ್ಯಕ್ಷನ್ ಅಂದಾಗ ಮಾಡ್ಬೇಕಷ್ಟೇ. ಹಂಗಂತೀರಾ? ಅಷ್ಟೇ ಆ್ಯಕ್ಟಿಂಗು. ನನಗೆ ಗೊತ್ತಿ ಅಂದರೆ ನಾವು ಸ್ವಲ್ಪ ಅದೊಂದು ಅದೇ ನಾವು ಹೆಂಗಿರ್ತೀವಿ, ನಮಗೆ ಅಳು ಬಂದಾಗ ನಾವು ಹೆಂಗೆ ಅಳ್ತೀವಿ, ನಾವು ನಗು ಬಂದಾಗ ನಾವು ಯಾವ ಥರ ಎಮೋಷನ್ಸ್ಗಳನ್ನು ದಿನನಿತ್ಯದಲ್ಲಿ ಮಾಡ್ತೀವಿ, ಅದನ್ನು ಆ್ಯಕ್ಷನ್ ಅಂದಾಗ ಕ್ಯಾಮ್ರಾ ಮುಂದೆ ನಾವು ಎಷ್ಟು ಮಾಡ್ತೀವಿ ಅನ್ನೋದನ್ನ. ಬಟ್ ಚಾಲೆಂಜಸ್ ಇರುತ್ತಲ್ವಾ? ತುಂಬ ಚಾಲೆಂಜಸ್. ನಮ್ಮ ಸಿನಿಮಾದಲ್ಲಿ ಏನು ಚಾಲೆಂಜು ಅಂದರೆ, ಇವರು ಕಂಪ್ಲೀಟು ಬೆಂಗಳೂರಿನ ಹೆಣ್ಮಗಳು, ಇವಳ ಹತ್ರ ಮಂಡ್ಯ ಮಾತಾಡ್ಸೋದಿದೆಯಲ್ಲ, ಇದು ದೊಡ್ಡ ಚಾಲೆಂಜು. ಅದು ಪ್ಯೂರ್ ಮಂಡ್ಯ ಹೋಗಿದ್ದೀವಿ ನಮ್ದ್ರಲ್ಲಿ, ಪ್ಯೂರ್ ಮಂಡ್ಯ ಹೋಗಿದ್ದೀವಿ. ಅವನೊಬ್ಬ ಚಾಮರಾಜನಗರದವನೊಬ್ಬ ಮಾಡವನೇ ಅವನು. ಇವ್ರಿಗೆ ಕಲ್ಸೋದು ಪ್ಯೂರ್ IT ಹುಡುಗಿಗೆ ಮಂಡ್ಯ ಕಲ್ಸೋದು ನನಗೆ ಈಸಿ ಆಯಿತು.
ಚಾಮರಾಜನಗರದವನಿಗೆ ನನಗೆ ಮಂಡ್ಯ ಕಲಿಸೋದು ಯಾವುದೋ ಸೌತ್ ಆಫ್ರಿಕಾದಿಂದ ಕರ್ಕೊಂಡು ಬಂದು ನನಗೆ ಮಂಡ್ಯ ಕಲಿಸ್ತಾ ಇದ್ದೀನಿ ಅನ್ನುವಷ್ಟು ನನ್ಗೆ ಹುಚ್ಚಿಡಿಸ್ಬಿಟ್ಟ. ನಾನು ನಮ್ಮ ಕಡೆ ಲೋ ಏನ್ಲಾ ಬುಲಾ ಕುಂತ್ಕಲಾ ಇದು ನಾವು ಅನ್ಕೊಳ್ಳಿ, ಅವನು ಯಾರಡಾ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವರ್ಷ ನಿಮಗೆ? ಚೆನ್ನಾಗಿತ್ತು. ಅದೇ ಮಂಡ್ಯ ಭಾಷೆ ಅಂತ ಬಂದರೆ ಇವ್ರು ನನಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ರು. ಎಸ್ಪೆಷಲಿ ತಿಥಿ ಮೂವಿನ ನೋಡ್ತಾನೆ ಇರಿ ಅಂತ ಹೇಳಿದರು. ನಾನು ಬ್ಯಾಕ್ ಟು ಬ್ಯಾಕ್ ಯೂಟ್ಯೂಬಲ್ಲಿ ಹಿಂದೆ ಹಾಕಿ ತುಂಬ ಸಲ ನೋಡಿದ್ದೀನಿ. ಆ್ಯಂಡ್ ಅದೇ ಮಂಡ್ಯ ಬೇಸ್ಡ್ ಒಂದು ಹಳ್ಳಿ ಸೊಗಡು ಇರೋವಂತಹ ಆ ಭಾಷೆ ಇರೋವಂತಹ ಒಂದಷ್ಟು ಸಿನಿಮಾಗಳೆಲ್ಲ ಹುಡುಕಿ ಸಿನಿಮಾಗಳು ನೋಡ್ತಾ ಇದ್ದೆ. ಪ್ರಾಬ್ಲಿ ಅದು ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಇವರು ಪಕ್ಕದಲ್ಲೇ ಇರ್ತಿದ್ರು ಯಾವಾಗಲೂ, ನಿರಂತರದಿಂದ ಅಲ್ವಾ. ಆಲ್ಸೋ ಆ್ಯಕ್ಟಿಂಗಲ್ಲೂ ತುಂಬ ಇಸ್ ವರ್ಸಿಟೈಲ್ ಇಲ್ಲ. ಸೊ ಬಹಳಷ್ಟು ಹೇಳ್ಕೊಡೋರು. ಬಟ್ ಲೋ ನವೀನ ಯಾವ ಥರ ಸಿನಿಮಾ ಆಗಿರುತ್ತೆ? ಲೋ ನವೀನ ಈ ಕಡೆ ಸಂಪೂರ್ಣವಾಗಿ ವಿದ್ಯಾವಂತರು ಅಲ್ಲ, ಈ ಕಡೆ ಸಂಪೂರ್ಣವಾಗಿ ವಿದ್ಯೆ ಇಲ್ಲದಂಥ ಹುಡುಗರುಗಳು ಅಲ್ಲ. ಇಂಥವರ ಹಳ್ಳಿಯ ಜೀವನ ಹೇಗಿರುತ್ತೆ, ಅವ್ರ ತುಂಟುತನಗಳು ಹೇಗಿರ್ತವೆ, ಆ ಆಟಗಳು ಹೇಗಿರ್ತವೆ, ಇವರು ಒಂದು ಲವ್ ಒಳಗಡೆ ಸಿಗಾಕೊಂಡಾಗ ಹೆಂಗಿರುತ್ತೆ ಆ ಮಜಗಳು. ಮತ್ತು ಇದೇ ನವೀನ ಆ ಹಳ್ಳಿಯ ಇನೋಸೆನ್ಸ್ ಇಟ್ಕೊಂಡು ಸಿಟಿಗೆ ಬಂದಾಗ ಅವನ ಆ ಮೆಚೂರ್ಡ್ ಇನೋಸೆನ್ಸ್ ಎಲ್ಲ ಅವ್ನು ಹೆಂಗಿರ್ತಾನೆ. ಸೊ ನಿಮ್ಮ ಕತೆಗಳನ್ನ ನೀವು ಸ್ಟೋರಿ ಮೂಲಕ ತೊಗೊಂಬಂದಿದ್ರಾ? ಅಂದರೆ ಇಲ್ಲ, ನಮ್ಮ ಓನ್ ಸ್ಟೋರಿ ಯಾವುದು ಅಲ್ಲ, ಎಲ್ಲ ಕಾಲ್ಪನಿಕ ಕಥೆಗಳೇ. ನೋಡಿದ್ದು, ಕೇಳಿದ್ದು, ಕಟ್ಟಿದ್ದು ಎಲ್ಲವೂ ಸೇರ್ಕೊಂಡಿದೆ ಇದರಲ್ಲಿ. ನಮ್ಮ ಕಲ್ಚರು, ನಮ್ಮ ನೇಟಿವಿಟಿಲಿ ಏನೆಲ್ಲ ನಡೀತವೆ. ಈಗಿದು ಈ ಪೋಸ್ಟಲ್ಲಿ ಎಳ್ನೀರು ಹೊತ್ಕೊಂಡು ನಿಂತಿದ್ದೀನಿ ಅಂದರೆ ಇದರಿಂದ ಒಂದು ಸಣ್ಣ ಕತೆ ಇರುತ್ತೆ. ಸಣ್ಣ ಕತೆ ಇರುತ್ತೆ ಅಂದರೆ ನಮ್ಮ ಅಲ್ಲಿಯ ಏನಿರುತ್ತೆ, ಆ ನಮ್ಮ ಭಾಗದ ಒಂದು ತುಂಟುತನಗಳು ಏನಿರ್ತವೆ ಅವನ್ನೆಲ್ಲ ಸೇರಿಸಿ ಜನಗಳಿಗೆ ನಗ್ಸಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಇದು ಕಾಮಿಡಿ? ಹೌದೌದು, ಸಿಟ್ಕಾಮ್. ಥಿಯೇಟ್ರು ಡಿಫ್ರೆನ್ಸಸ್ ಇರುತ್ತಲ್ಲ, ಅದು ನೀವು ಕಲಿತಾಗ ನೀವು ಸಿನಿಮಾ ಇದು ಆ್ಯಕ್ಟಿಂಗ್ ಮಾಡಿದಾಗ ನಿಮ್ಗೆ ಅನಿಸ್ತಾ ಅದು? ಹೌದು, 100% ಅನ್ನಿಸ್ತು. ನಾವು ನಾಟಕಗಳು ಮಾಡಿದಾಗ ಸಿನಿಮಾಗಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಥಿಯೇಟ್ರಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಸಿನಿಮಾದಲ್ಲಿ ಆ್ಯಕ್ಟಿಂಗ್ನ ಎಷ್ಟು ಬೇಕು ಅಷ್ಟು ಮಾಡಬೇಕು. ಆ ಕ್ಯಾಮ್ರಕ್ಕೆ ಎಷ್ಟು ಬೇಕು ಅಷ್ಟು ಮಾಡಬೇಕು. ಥಿಯೇಟ್ರಲ್ಲಿ ನಾವು ಸಂಪೂರ್ಣವಾಗಿ ಆ್ಯಕ್ಟಿಂಗ್ ಮಾಡಬೇಕು. ಅಲ್ಲಿ ಎದುರುಗಡೆ ಕೂತಿರೋನ್ಗೆ ನಾವು ಮನ ಮುಟ್ಟುವಂಗೆ ಮಾಡಿದ್ರೇ ಅಲ್ಲಿ ಮಾಡೋಕ್ಕಾಗೋದು ರಂಗಭೂಮಿನಲ್ಲಿ. ನೀವು ಇನ್ನೊಂದಂದರೆ ನಿಮ್ಮ ಹಾಡುಗಳ ಮೂಲಕ ಪಾಪ್ಯುಲಾರಿಟಿ ಬಂದಿರೋದ್ರಿಂದ ನೀವು ಜಾನಪದ ಹಾಡುಗಳನ್ನ, ಅಂದರೆ ನಾವಿವತ್ತು ಕೇಳಿಸ್ಕೊಳ್ಳೋದೇ ಕಡಿಮೆ, ಅದಕ್ಕೆ ನೀವು ಜೀವ ತುಂಬಿಸ್ತೀರ. ಇದು ಒಂದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ನೀವು ಮಾಡ್ತೀರಾ, ಅಥವಾ ಇದರಿಂದ ಪಾಪ್ಯುಲಾರಿಟಿ ಬರುತ್ತೆ ಅಂತ ನೀವು? ಇಲ್ಲ, ನಮ್ಮಲ್ಲಿ ಮನಸ್ಸಲ್ಲಿ ಇದ್ರೇ ಅವನು ಮಾಡೋಕ್ಕಾಗೋದು. ನಮ್ಗಿರಬೇಕು, ನಮ್ಗೆ ಅದ್ರ ಮೇಲೆ ಆಸಕ್ತಿ ಇರಬೇಕು. ಪಾಪ್ಯುಲಾರಿಟಿ ಬರುತ್ತೆ ಅಂದರೆ ಬೇರೆ ಎಲ್ಲ ಮಾಡ್ಬೋದು. ಒಂದು ಎಣ್ಣೆ ಸಾಂಗು, ಎಣ್ಣೆ ನಮ್ಮದು ಊಟ ನಿಮ್ಮದು ಸೂಪರ್ ಹಿಟ್ ಆಯಿತು, ಅದಾದ್ಮೇಲೆ ಒಂದು ಎಣ್ಣೆ ಸಾಂಗು ಮಾಡಿಲ್ಲ. ಆ ಥರದ್ದು ವರ್ಷಕ್ಕೆ 2-6 ತಿಂಗಳಿಗೂ ಒಂದೊಂದು ಎಣ್ಣೆ ಸಾಂಗ್ಗಳು ಮಾಡ್ಕೊಂಡು ಹೋಗ್ಬೋದು ಪಾಪ್ಯುಲಾರಿಟಿಗೆ. ನನಗೇನಪ್ಪ ಅಂದರೆ ನಮ್ಮ ಸೊಗಡು ಜನಗಳು ಏನು ಇಷ್ಟಪಡ್ತಾರೆ ನೋಡಿ. ಇವಾಗ ಹೀರೋ ಇಂಟ್ರಡಕ್ಷನ್ ಸಾಂಗು ಲೋ ನವೀನದಲ್ಲಿ ಏನು ಮಾಡಿದ್ದೀನಿ, ಅಜ್ಜಿಯಂದಿರ ಹತ್ರ ಆಡಿಸಿದ್ದೀನಿ, ಆ ಚಿಕ್ಕ ಮಕ್ಕಳುಗಳ ಆಟಗಳು ತೋರಿಸಿದ್ದೀನಿ, ಮತ್ತೆ ಆ ಸಾಂಬಾರು ಮಾಡೋದು ತರಕಾರಿಗಳನ್ನ ಮಾತಾಡ್ಸಿದ್ದೀನಿ. ದೊಡ್ಡತಮ್ಮ ಅಡುಗೆ ಮಾಡಕ್ಕೆ ಬತ್ತಿರೋ ಸುದ್ದಿ, ಕೋಣೆ ಒಳಗೆ ಅವರೆಕಾಳು ಕುಣಿದಾಡ್ತಿದ್ದೋ, ಕೋಣೆ ಒಳಗೆ ಅವರೆಕಾಳು ಕುಣಿದಾಡ್ತಿದ್ದ ಸುದ್ದಿ ನೋಡಿ ಬಾಗ್ಲಲ್ಲಿರೋ ಬದನೆಕಾಯಿ ಬಗ್ಗು ನೋಡ್ತಿದ್ದೋ, ಬಾಗ್ಲಲ್ಲಿರೋ ಬದನೆಕಾಯಿ ಬಗ್ಗು ನೋಡ್ತಿದ್ದ ಸುದ್ದಿ ಕೇಳಿ ಹಿತ್ಲಲ್ಲಿರೋ ಹೀರೆಕಾಯಿ ಇಣುಕು ನೋಡ್ತಿದ್ದೋ, ಹಿತ್ಲಲ್ಲಿರೋ ಹೀರೆಕಾಯಿ ಇಣುಕು ನೋಡ್ತಿತ್ತು ಸುದ್ದಿ ಕೇಳಿ ತಪ್ಪಲಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿದ್ದೋ, ಮೆಣಸಿಕಾಯಿ ನಸ್ಕಾಡ್ತಿದ್ದೋ, ಹಿಟ್ಟಿನ ಮುದ್ದೆ ಒಂಟಾಡ್ತಿದ್ದೋ ಅಂತ ಎಲ್ಲವನ್ನು ಮಾತಾಡಿಸಿ ಒಂದು ಮುದ್ದೆ ಸಾಂಬಾರು ಮಾಡ್ಕೊಂಡು ಹೊಟ್ಟೆ ತುಂಬ ಮುದ್ದೆ ಉಂಡಿದ್ದೀವಲ್ಲ, ಅದು ಇಡೀ ಪಿಕ್ಚರಲ್ಲಿದೆ, ಚಿತ್ರದಲ್ಲಿ. ಅದೇ ಸಿನಿಮಾ ಅಂತೀರಾ? ಅಲ್ಲ, ನಿಮ್ಗೆ ಅದೊಂದು ತೃಪ್ತಿ ಕೊಡುತ್ತೆ ಅಂಡರ್ಟೋನ್. ಅಂದ್ರೆ ನಿಮ್ಗೆ ಹಾಡು ನೋಡಿದಾಗ ಸಂಪೂರ್ಣವಾಗಿ ಆ ಆಟ, ಆ ಊರು, ಆ ನೇಟಿವಿಟಿ, ಆ ಮಕ್ಕಳು, ಆ ತರಕಾರಿಗಳು, ಆ ವಯಸ್ಸಾದ ಅಜ್ಜಿಯಂದಿರು, ಇನ್ನೋಸೆನ್ಸು, ಆ ನೃತ್ಯ, ಆ ತೊಟ್ಟಿ ಮನೆ ಎಲ್ಲವೂ ಒಂದು ಕಣ್ ತುಂಬ್ಕೊಳ್ಳುತ್ತೆ ಅಲ್ವಾ. ಹಂಗೆ ಕಣ್ ತುಂಬ್ಕೊಳ್ಳುತ್ತೆ ಇಡೀ ಸಿನಿಮಾ. ನಿಮ್ಮ ಹಾಡಿನ ಮೂಲಕ ನೀವು ಕತೆ ಹೇಳೋಕ್ಕೆ ಇಷ್ಟಪಡ್ತೀರಾ, ಅಥವಾ ಸಿನಿಮಾಗೆ ನಿಮ್ಮ ಕತೆ ಅದಕ್ಕೆ ಆದ ಒಂದು ಇಂಪಾರ್ಟೆನ್ಸ್ ಇದೆಯಾ ಇದರೊಳಗೆ? ಹಾಗಾದ್ರೆ ಹಾಡೊಳಗಡೆ ಒಂದು ಕತೆ ಇರುತ್ತೆ. ಈಗ ನೋಡಿ, ಕ್ವಾಣಾಣೆ ಹಾಡು, ಈ ಹಾಡೊಳಗೆ ಏನು ಕತೆ ಇದೆ, ತರಕಾರಿಗಳೆಲ್ಲ ಮಾತಾಡಿಕೊಂಡು ಅವು ಒಂದು ಸಾಂಬಾರು ಮುದ್ದೆ ಆಗ್ತವೆ. ಖಂಡಿತ ಅಲ್ವಾ. ನಿಂಗಣ್ಣನ ಹಾಡಲ್ಲಿ ಏನಿದೆ, ಇಡೀ
ಮದುವೆ ಆಗದೆ ಇರೋ ಹೆಣ್ಮಕ್ಳುಗಳಿಗೆಲ್ಲ ಏನು ಸಮಸ್ಯೆ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಕೈ ತೊಳ್ಕ ಮುಟ್ಟಬೇಕು ನನ್ನ ಹುಡುಗಿ ಅಂತ ಒಂದು ಹೀರೋಯಿನ್ ಜೊತೆ ಮಾಡಿರೋದು. ಪಕ್ದೂರಲ್ಲಿ ಜಾತ್ರೆ ಅಂತೆ, ಮೊಬ್ಬಿಗೆ ತೇರು ಎಳಿತಾರಂತೆ, ಒತ್ತರಣೆ ಬಾರಮ್ಮಿ ಮೊಗವನ್ನು ತೋರಮ್ಮಿ, ನಾಚಿಕೆ ಯಾಕಮ್ಮಿ, ಕಳ್ಮುತ್ ಕೊಡ್ತೀನಿ ನಿನಗೆ ನಾನು ದ್ಯಾವ್ರಿಗೂ ಕಾಣದಂಗೆ. ಆಯ್ತಾ? 2ನೇ ಚರಣ ಕೇಳಿ. ಕಂಚಿನ ಚೌರಿಗೆ ಸೊಂಟಕ್ಕೆ ಕಂಚಿನ ಚೌರಿಗೆ ಹಿಡಿದು, ತುಂಬು ಕೆರೆಯಲ್ಲಿ ನೀರ ಮೊಗೆದು, ಕೆಂದಾವರೆ ಹೂವೆ ನಾಚುತ್ತೈತೆ ನೀನು ಬಂದರೆ. ಕಳ್ಳ ಮೀನುಗಳು ನೀರು ಮೊಕ್ಕಳಕ್ಕೆ ಬಂದರೆ ಆ ಕೆರೆಯಲ್ಲಿರುವಂಥ ಕಳ್ಳ ಮೀನುಗಳು ಕಣ್ಣು ಹೊಡಿತಾವೆ ನೀನು ನಿಂತರೆ. ಅಳುಕುತ್ತ ಬಳುಕಿಸುತ್ತಾ ನೀ ನಡೆದು ಬಂದರೆ, ಕೆನ್ನೆ ಮೇಲೆ ಚುಕ್ಕಿಟ್ಟು ದೃಷ್ಟಿ ತೆಗೆಯುವೆ ನನ್ನ ಬೊಂಬೆಗೆ, ಕೈ ತೊಳ್ಕಂಡ್ ಮುಟ್ಟಂಗವಳೆ ನನ್ನ ಹುಡುಗಿ. ಅಂದರೆ ಇದರಲ್ಲೊಂದು ಕಥೆ ಇವೆ. ಖಂಡಿತ. ಅಂದರೆ ಸೊಗಸಾಗಿದೆ ನನಗೆ. ಎಲ್ಲ ಹಾಡುಗಳಲ್ಲೂ ಕತೆ ಪೂರಕವಾಗಿ ಹಾಡೊಳಗಡೆ ಒಂದೊಂದು ಕತೆ ಇರುತ್ತೆ. ಸೊ ನೈಸ್. ಅಂದರೆ ಇದ್ರ ಮೂಲಕ ಚೂರು ಹಾಡು ಹೇಳ್ಬಿಡಿ. ಹಾಡ್ತೀನಿ. ಪಕ್ದೂರಲ್ಲಿ ಜಾತ್ರೆಯಂತೆ, ಮೊಬ್ಬಿಗೆ ತೇರು ಎಳಿತಾರಂತೆ, ಗೌರಿ ಹಬ್ಬದ ಲಂಗ ಹಾಕೊಂಡು ಮೈಸೂರು ಮಲ್ಲಿಗೆ ಹೂವ ಮುಡ್ಕೊಂಡು, ಒತ್ತರಣೆ ಬಾರಮ್ಮಿ ಮೊಗವನು ತೋರಮ್ಮಿ, ನಾಚಿಕೆ ಯಾಕಮ್ಮಿ, ಕಳ್ಮುತ್ತ ಕೊಡ್ತೀನಿ ನಿನಗೆ ನಾನು ದ್ಯಾವ್ರಿಗೂ ಕಾಣ್ದಂಗೆ, ಒಯ್ಯಾರೆ 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 ಒಯ್ಯ, ಒಯ್ಯಾರೆ 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 ಒಯ್ಯ ಒಯ್ಯಾರಿ, ಒಯ್ಯಾರೆ 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 ಒಯ್ಯ, ಒಯ್ಯಾರೆ 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 ಒಯ್ಯ ಒಯ್ಯಾರಿ, ಕೈ ತೊಳಕನ್ ಮುಟ್ಟಂಗವಳು ಅವನ ಮಗಳು, ಪಳ ಪಳ ಪಳು ನೊಳಿತಾವಳೆ ನಮ್ಮತ್ತೆಯ ಮಗಳು. ವೆರಿ ನೈಸ್. ನಿಮ್ಮ ಹಾಡು ಕೇಳೋದಕ್ಕೆ ನೀನು ಲೋ ನವೀನಾಗಿ ಬರ್ತಾರಂತ ಜನ. ಖಂಡಿತ. ಬಟ್ ಈ ಸಿನಿಮಾ ನಾನು ಸ್ಟಾರ್ಟಿಂಗ್ ಕೇಳಬೇಕಂದ್ರೆ, ನೀವು ಲಾಂಚ್ ಆದಾಗ ಇಂಡಸ್ಟ್ರಿಯ 100 ಜನ ಇದ್ರ ಪೋಸ್ಟರ್ನ ಲಾಂಚ್ ಮಾಡಿತ್ತು. ಹೌದು. ಇವತ್ತು ಎಷ್ಟು ಜನ ಇದ್ದಾರೆ ನಿಮಗೆ ಈ ರಿಲೀಸ್ ಆಗೋ ಟೈಮಲ್ಲಿ? ನಮಗೆ ಸುಳ್ಳು ಹೇಳಕ್ಕೆ ಬರಲ್ಲ, ಆಯಿತಾ? ನಿಮಗೆ ಸ್ಟ್ರೈಟ್ ಆಗಿಬಿಟ್ಟು ಕೇಳದೇ ಇರೋಕ್ಕೆ ಬರಲ್ಲ. ಅದಕ್ಕೆ ಸ್ವಲ್ಪ ಸೆಟ್ಲ್ ಆಗಿ ಆಮೇಲೆ ಕೇಳೋಣ ಅಂತ. ಇರೋದನ್ನ ಹೇಳ್ತೀನಿ. ನಾನು ಒಬ್ಬನೇ ಫೈಟ್ ಮಾಡ್ತಾಯಿದ್ದೀನಿ. ನನಗೆ ಜನಗಳನ್ನು ಮನರಂಜಿಸ್ಬೇಕು, ಜನಗಳ ಪ್ರೀತಿನ ಗಳಿಸ್ಬೇಕು. ಅದಕ್ಕೆ ನಾನು ಅಂತ ಇದೆ, ನಾನು ಬೇರೆಯವರು ಪ್ರೆಸ್ ಮೀಟ್ಗಳು ಮಾಡಿ ಸಿನಿಮಾಗಳಿಗೆ ಬನ್ನಿ ಅಂತ ಕರೆದಾಗ, ಪ್ರೆಸ್ ಮೀಟ್ ಮಾಡಿ ಸಿನಿಮಾಗಳಿಗೆ ಬಾ ಅಂತ ಕರೆದುಬಿಟ್ರೆ ನಾನು 2,000 ಖರ್ಚು ಮಾಡ್ಕೊಂಡು, ನಾನು ನನ್ನ ಫ್ರೆಂಡ್ಸ್ 5-6 ಜನ ಹೋದರೆ ನಂಗೆ 3-4 ಸಾವಿರ ಖರ್ಚಾಯ್ತದೆ. ನಾನು 3-4 ಸಾವಿರ ಖರ್ಚು ಮಾಡ್ಕೊಂಡು ಯಾಕೆ ಹೋಗಲಿ? ಆ ಸಿನಿಮಾದು ಹಾಡುಗಳು ನೋಡ್ತೀನಿ, ಟ್ರೈಲರ್ ನೋಡ್ತೀನಿ, ಏನಾದ್ರು ಇಂಟ್ರೆಸ್ಟಿಂಗ್ ಆಗಿದ್ದರೆ, ನನಗೆ ಇಂಪ್ರೆಸ್ ಮಾಡಿದರೆ ನಾವು ಅದಕ್ಕೆ ಹೋಗೋಣ. ಸೊ ಆಡಿಯನ್ಸು ಇದನ್ನೇ ನೋಡ್ತಾರೆ. ಸೊ ನಾವು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಅಂತ ಕೊಟ್ಟರೆ ಹಾಡುಗಳು ಕೊಡಬೇಕು. ಅದು ಅವಾಗಿಂದಲೂ ಬಂದಿದೆ. ಹಾಡುಗಳನ್ನು ನೀನು ಎಷ್ಟು ಅವ್ರಿಗೆ ಬರಬೇಕು ಅಂತ ನಾವು ಅನ್ನೋ ಥರ ಮಾಡಬೇಕು ಅಂತ ಹಾಡುಗಳು ಕೊಡಬೇಕು. ಮತ್ತು ಸಿನಿಮಾದಲ್ಲಿ ನೀನು ಏನು ಮಾಡಿದ್ಯಾ ಅಂತ ಟ್ರೈಲರ್ ಬಿಡಬೇಕು. ಇಷ್ಟ ಆದರೆ ಅವರೇ ತಟ್ಕೊಂಡು ಬಂದು ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿಲ್ಲ ಅಂದರೆ ವಾರಕ್ಕೆ 8-8, 7-7 ಸಿನಿಮಾಗಳು ರಿಲೀಸ್ ಆಯ್ತಾ ಇರ್ತವೆ. ಎಲ್ಲದಕ್ಕೂ 2-2 ಸಾವಿರ 3-3 ಸಾವಿರ ಖರ್ಚು ಮಾಡ್ಕೊಂಡು ಜನ ಎಲ್ಲಿಂದ ನೋಡ್ತಾರೆ ಅಲ್ವಾ? ಈಗ ಎಲ್ಲರಿಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ 40,000, 50,000, 30,000 ಇರುತ್ತೆ. ಹಳ್ಳಿ ಗ್ರಾಮೀಣ ಅಂದರೆ 20,000 ರೂಪಾಯಿ ಇರುತ್ತೆ. ಡ್ರೈವರ್ಗಳು 20,000, 25,000 ದುಡಿತಾರೆ ಅಲ್ವಾ? ತಿಂಗಳಿಗೆ ಒಂದು ಸಿನಿಮಾ ನೋಡ್ಬೋದು ಅವರು. ವಾರದಲ್ಲಿ 8-8 ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ. ಒಳ್ಳೆ ಸಿನಿಮಾ ಯಾವುದು ಅಂತ ಹುಡುಕ್ತಾ ಇರ್ತಾರೆ. ಹುಡುಕತ್ಕೇನು ಟ್ರೈಲರು, ಸಾಂಗ್ಸ್ಗಳು ಹುಡುಕ್ತಾರೆ. ಇವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ನೋಡಲ್ಲ, ಜನ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋದು ನನ್ನದೊಂದು ನಂಬಿಕೆ. ನೀವಿನ್ನೂ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಸೊ ಆ ನಂಬಿಕೆ ಮೇಲೆ ನಾನು ಹೆಜ್ಜೆ ಇಟ್ಕೊಂಡು ಒಬ್ಬನೇ ಹೋಗ್ತಾ ಇದ್ದೀನಿ. ಓಕೆ. ನಿಮಗೆ ಜನ ಬಲ ಬೇಕು. ಹೌದು. ಇಂಡಸ್ಟ್ರಿ ಬಲ ಇಲ್ಲದಿದ್ರು ಬೇಡ. ಇಂಡಸ್ಟ್ರಿ ಬಲ ತುಂಬ ಇಂಪಾರ್ಟೆಂಟು. ನಾನು ತುಂಬ ಪ್ರಯತ್ನ ಪಟ್ಟೆ, ಅಷ್ಟು ಈಸಿ ಇಲ್ಲ. ಯಾಕೆ ಅನ್ಸುತ್ತೆ ಹಾಗೆ? ಗೊತ್ತಿಲ್ಲ ನನಗೆ. ನೀವು ಯಾರನ್ನ ಅಂದರೆ ಇಂಪಾರ್ಟೆಂಟ್ ಅಲ್ಲ ಬೇಕು ಅಂತ ಅಂದ್ರಿ, ಬಟ್ ನೀವು ಕೇಳಿದಾಗ ಸಪೋರ್ಟ್ ಮಾಡೋಕ್ಕೆ ಬರಲಿಲ್ವಾ? ಅದೇ ಫೋನ್ ಮಾಡಿದ್ರೆ ಫೋನ್ಗಳು ತೆಗಿಯಲ್ಲ, ತೆಗೆದ್ರೂ ಮ್ಯಾಟ್ರ್ ಕೇಳ್ಕೊಂತಾರೆ, ನೆಕ್ಸ್ಟ್ ಕಾಲ್ ಪಿಕ್ ಮಾಡಲ್ಲ. ಒಂದಷ್ಟು ಅನುಭವಗಳಾದಾಗ ಸರಿ ಓಕೆ, ಇನ್ನು ನಾವು ಮಾಡೋ ಕೆಲಸ ಬೇರೆ ಮಾಡೋಣ ಅನ್ನೋ ಥರದ್ದು, ನಮ್ಮ ಕಂಟೆಂಟ್ ಮೇಲೆ, ನಮ್ಮ ಸಿನಿಮಾ ಮೇಲೆ ಕೆಲಸಗಳು ಮಾಡೋಣ ಅನ್ನೋ ಥರ ಅನಿಸುತ್ತೆ.
ಎಲ್ಲರೂ ಹಂಗಿಲ್ಲ, ಕೇಳಿದವ್ರು ಮಾಡ್ತಾರೆ, ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ. ಬಟ್ ನಿಮ್ಗೆ ಯಾರು ಬೇಕು ಅಂದವ್ರು ಅವರು ನಿಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ಗೆ ಸಿಗಲ್ಲ. ಓಕೆ, ನೋ ಪ್ರಾಬ್ಲಮ್. ನಾನು ನಮ್ಮ ಕೆಲಸದ ಮೇಲೆ, ನಮಗಿರೋ ಟ್ಯಾಲೆಂಟ್ ಮೇಲೆ, ಏನೋ ಅಲ್ಪ ಸ್ವಲ್ಪ ಕೊಟ್ಟಿರೋ ಸರಸ್ವತಿ ಮೇಲೆ ನಮ್ಗೆ ನಂಬಿಕೆ ಇದೆ. ಅದನ್ನು ಜನಗಳು ಇಷ್ಟ ಆದರೆ ಅವರೇ ಬೆಂತಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈಗ ವಿಜಯ್ ಸೂಪರ್ ಸ್ಟಾರ್ ಅಲ್ವಾ, ಅವ್ರನ್ನ ಸೂಪರ್ ಸ್ಟಾರ್ ಮಾಡಿರೋದು ಯಾರು? ಜನ ಅಲ್ವಾ? ನಾನೊಬ್ಬ ಆರ್ಡಿನರಿ ಸಿಂಗರು, ಒಂದು ಚಿಕ್ಕ ಅಲ್ಲ, ನಾಳೆ ನೀವು ನಿಮ್ಗೆ ಮನ್ಸು ಮಾಡಿದ್ರೆ ಅವರೇ ತಾನೇ ನಮ್ಮನ್ನು ಕೈ ಹಿಡಿಬೇಕಾಗಿರೋದು. ಖಂಡಿತ ಸಬಾಸ್ ಕಂಡ್ಲ ಅಂತ ಅವ್ರಿಗೆ ಇಷ್ಟ ಆಗೋ ಥರ ಕೆಲಸ ಮಾಡಬೇಕು. ಪೇಂಟ್ ಮಾಡುವ ಹುಡುಗಂದನೂ ನೀವೇನೋ ಹಾಡು ಹೇಳ್ಸಿದ್ರಾ? ಇಲ್ಲ, ಪ್ರಯತ್ನ ಪಟ್ಟೆ. ಒಬ್ಬ ಗಾರೆ ಕೆಲಸದ ಹುಡುಗ, ಅವನ ಹತ್ರ ಒಂದು ಹಾಡಾಡ್ಸೋಣ ಅಂತೇಳಿ ಅವ್ನು ಕರ್ಕೊಂಡು ಬಂದು ಅವನ್ನೆಲ್ಲ ಟ್ರೈನ್ ಅಪ್ ಮಾಡಿ, ತುಂಬ ಪ್ರಯತ್ನ ಪಟ್ಟೆ. ನನಗೆ ಅವನ್ನ ಪ್ಲೇಬ್ಯಾಕ್ ಸಿಂಗರ್ ಮಾಡಬೇಕು ಅಂತ. ಒಳ್ಳೆ ರ್ಯಾಪರು ಅವ್ನು. ನೋಡಿ, ಅವನು ಸ್ವಲ್ಪ ದಿನದಲ್ಲಿ ಅವನು ಸಖತ್ ಸೌಂಡ್ ಮಾಡ್ತಾನೆ, ಹೆಸರು ಮಾಡ್ತಾನೆ ಅವನು. ಆದರೆ ನನ್ನ ಇದಕ್ಕೆ ಅವನ ಕೈಲಿ ಸ್ವಲ್ಪ ಆ ಹಾಡಿಗೆ ಜೀವ ಹೊತ್ಸಕ್ಕಾಗಲಿಲ್ಲ. ಬಟ್ ಮುಂದೆ ಅವನ ಜೊತೆ ಅವ್ನಿಗೆ ಒಳ್ಳೆ ಫ್ಯೂಚರ್ ಇದೆ. ಆ ಹುಡುಗನ್ಗೆ ಅವನ ಜೊತೆ ಅವನು ನಾನೇ ಕೆಲಸ ಮಾಡ್ತೀವಿ. ಆ ಹುಡುಗ ಮಿಸ್ ಆದ ನನಗೆ. ಸ್ವಲ್ಪ ಜನ ನೀವು ಅಂದ್ಕೊಂಡವರು ಸಪೋರ್ಟ್ ಮಾಡಲಿಲ್ಲ ಅಂದರು. ಬಟ್ ನೀವು ಪೊಲಿಟಿಷಿಯನ್ಸ್ ಲೈಕ್ ಕುಮಾರಸ್ವಾಮಿಯಿಂದ ಹಿಡಿದು DK ಶಿವಕುಮಾರಗಳಿಗೂ ನಿಮ್ಮ ಹಾಡಿನ ಭಾವನೆಗಳು ಅವ್ರಿಗೆ ಹತ್ರ ಮಾಡಿದೆ. ಸೊ ಎಲ್ಲೋ ಒಂದು ಕಡೆ ನೀವು ರೀಚ್ ಆಗಿದ್ದೀರಾ ಅಂತ ನಿಮ್ಗೆ ಅನ್ಸಲ್ವಾ? 100%. ಈಗ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ ಸೆಲೆಬ್ರಿಟಿ ಶೋಗೆ, ಬರ್ತೀನಿ ಅಂದಿದ್ದಾರೆ. ಬಟ್ ಈ ಕ್ಷಣ ನೀವು ಹೇಗೆ ನೋಡ್ತಾ ಇದ್ದೀರಾ? ಅಂದರೆ ಇವಾಗ ನವೀನ ಎಲ್ಲೋ ಒಂದು ಕಡೆ ಇವತ್ತು ಹೊಸಬ್ರದ್ದು ಬರ್ತಾರೋ ಸಿನಿಮಾಗಳೇ ನಿಲ್ತಾ ಇಲ್ಲ. ಆಮೇಲೆ ಆ ಮಧ್ಯ ನಿಮ್ಮ ಸಿನಿಮಾ ಬಗ್ಗೆ ಟಾಕ್ ಹೇಗಿದೆ? ಸೊ ಈ ಪ್ರಚಾರದ ಮೂಲಕ ನಿಮ್ಮ ನವೀನ ಎಲ್ಲಿ ಸ್ಟ್ಯಾಂಡ್ ಆಗ್ತಾ ಇದೆ? ಇವತ್ತು ಪ್ರಚಾರ ತುಂಬ ಇಂಪಾರ್ಟೆಂಟು. ಆಮೇಲೆ ನಾವೇನು ಮಾಡಿದ್ವಿ ಹಾಡುಗಳಿಂದ ನಮ್ಮದು ನವೀನ ತುಂಬ ಪಾಸಿಟಿವ್ ಆಗಿದೆ. ಬಿಕಾಸ್ ಆಫ್ ಸಾಂಗ್ಸ್ಗಳನ್ನು ನೋಡಿ ಜನಗಳಾಗಲಿ, ಇಂಡಸ್ಟ್ರಿ ಆಗಲಿ ಒಂದು ಗುಡ್ ವೇವಲ್ಲಿ ಇದೆ. ಇದು ಒಂದು ಒಳ್ಳೆ ದಾರಿಲಿ ಬರ್ತಾ ಇದೆ ಈ ಸಿನಿಮಾ ಅನ್ನೋದು ನನಗೆ ತುಂಬ ಜನ ಹೇಳಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ, ಸಿಕ್ತವ್ರು ಹೇಳಿದ್ದಾರೆ. ಟಾಕ್ ಚೆನ್ನಾಗಿದೆ. ಊರ ಕಡೆ ನಾನು ಸುತ್ತೀನಲ್ಲ, ಯಾಕೆಂದರೆ ಜನಗಳ ಮಧ್ಯೆ ಇರೋನು. ಕಳೆದ 5 ತಿಂಗಳಿಂದ ಕಡಿಮೆ ಅಂದ್ರೂ 10 ಲಕ್ಷ ಜನಗಳಿಗೆ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಅಂದರೆ ಒಂದೊಂದು ಕಾರ್ಯಕ್ರಮದಲ್ಲಿ 30 ಸಾವಿರ ಜನ ಅಂದ್ರೂ ಸುಮಾರು ಶೋಸ್ಗಳು ಮಾಡಿದ್ದೀನಿ. ನೀವು ಸ್ಟಾರ್ಗಿಂತ ಏನು ಕಡಿಮೆ ಇಲ್ಲಪ್ಪ. ಹಂಗೇನಿಲ್ಲ, ಸ್ಟಾರು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಜನನ್ ಯಾರು ಹತ್ರ ಯಾವಾಗಲೂ ಜನಗಳ ಮಧ್ಯೆ ಇದ್ದೀನಿ. ಜನಗಳ ಮಧ್ಯೆ ಈ ಹಾಡುಗಳನ್ನು ಆಡ್ಕೊಂಡು ಬರ್ತಾ ಇದ್ದೀನಿ. ನವೀನ ಅವ್ರ ಜೊತೆ 1 to 1 ಇದ್ದೀನಿ. ನಿನ್ನೆ ರಾತ್ರಿ ಕಾರ್ಯಕ್ರಮ ನನಗೆ, ಇನ್ನು ಬೆಳಗ್ಗೆ 4:30-5 ಗಂಟೆ ನಾನು ಬಂದಿದ್ದು ಮನೆಗೆ ಕಾರ್ಯಕ್ರಮ ಮುಗಿಸ್ಕೊಂಡು. ನಿನ್ನೆ ರಾತ್ರಿನೂ ಕೂಡ ನಾನು ಜನಗಳ ಮಧ್ಯೆ ಹಾಡು ಬಂದಿದ್ದೀನಿ. ಇವತ್ತು ಬೆಳಗ್ಗೆ ನಿಮ್ಮ ಇಂಟರ್ವ್ಯೂಗೂ ಒಂದು ಕಾಲೇಜ್ಗೆ ಹೋಗಿ ಅವ್ರ ಹತ್ರ ಈ ಹಾಡುಗಳನ್ನೆಲ್ಲ ಆಡ್ಬಿಟ್ಟು ಪಿಕ್ಚರ್ಗೆ ಹೋಗ್ತೀರಂತ 500 ಜನ ಬೆಳಗ್ಗೆ ಸಂತೋಷ್ ಥಿಯೇಟ್ರಿಗೆ. ಏನು ಸರ್ ಇಷ್ಟು ಚೆನ್ನಾಗಿವೆ ಹಾಡುಗಳು, 500 ಜನ ಬರ್ತೀವಿ ಅಂತ ಹೇಳಿದ್ದಾರೆ ಸಂತೋಷ್ ಥಿಯೇಟ್ರಿಗೆ. ಖುಷಿ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ಬಟ್ ಈ ಮಚ್ಚು ಹೊಡಿ ಬಡಿ ಮಧ್ಯ ಈ ಹಳ್ಳಿ ಕತೆ ಹೇಗೆ ಜನಗಳಿಗೆ ಹತ್ರ ಆಗುತ್ತೆ ಅಂತ? ಇಲ್ಲ, ಅದೊಂದು ವರ್ಗ ಇಷ್ಟಪಡೋರು ಇರ್ತಾರೆ, ಇದೊಂದು ವರ್ಗ ಇಷ್ಟಪಡೋರು ಇರ್ತಾರೆ, ಎಲ್ಲ ವರ್ಗನೂ ಇಷ್ಟಪಡೋರು ಇರ್ತಾರೆ. ಒಂದು ರೌಡಿಸಮ್ ಸಿನಿಮಾಗಳಂದರೆ ನನಗೆ ಇಷ್ಟ. ಆ ರೌಡಿಸಮ್ದು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿರ್ತವೆ, ಅವೆಲ್ಲ ನನಗೂ ಇಷ್ಟ. ರೌಡಿಸಮ್ ಕತೆಗಳೆಲ್ಲ. ಜೋಗಿ ಸಿನಿಮಾನ 16 ಸಲ ನೋಡಿದೆ ನಾನು. ಜೋಗಿ ಸಿನಿಮಾನ ಸರಸ್ವತಿ ಥಿಯೇಟ್ರಲ್ಲಿ ಮೈಸೂರಿನಲ್ಲಿ. ಬಟ್ ಆಮೇಲೆ ಸ್ವಲ್ಪ ಮಾಗ್ತಾ ನಾವು ಈಗ ನನ್ನ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸಿನಿಮಾ ಹಾಡುಗಳಿಗಿಂತ ಜನಪದ ಹಾಡುಗಳು, ತತ್ವಪದಗಳನ್ನೇ ಹಾಡ್ತಾ ಇರ್ತೀನಿ. ಅದೇನೋ ಗೊತ್ತಿಲ್ಲ, ನಮ್ಮ ಮೈಂಡ್ ಸೆಟ್ ಬ್ಲಡ್ಡಲ್ಲಿ ನಮ್ಗೇನು ಅನ್ಸುತ್ತೆ ಆ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲ, ಬಟ್ ನೀವು ಒಂದು ನಮ್ಮ ಮಣ್ಣಿಂದು ರೂಟೆಡ್ ಇದನ್ನ ಇನ್ನೂ ಇಟ್ಕೊಂಡಿದ್ದೀರಾ ಅಂತ ನನಗೆ. ನನಗೆ ಈ ನವೀನ ಜನ ಗೆಲ್ಸಿದ್ರೆ ಇಂಥವು ಇನ್ನೂ 10 ಸಿನಿಮಾ ಮಾಡ್ತೀನಿ ನಾನು. ಇಲ್ಲ ಅಂದರೆ ಹಾಡು ಹೇಳ್ಕೊಂಡು ಹೋಗ್ತೀನಿ. ಈಗ ನೀವು ಹೇಳ್ದಂಗೆ ಪ್ರಚಾರಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು, ಪಿಕ್ಚರ್ ಮಾಡಬೇಕು. ಬರೀ ಪಿಕ್ಚರು ಪ್ರಚಾರ ಮಾಡ್ಬಿಟ್ರೆ ಆಗಲ್ಲ, ಜನಗಳಿಗೆ ಇಷ್ಟ ಆಗೋದನ್ನ ಮಾಡಬೇಕು ನಾವು. ಅಲ್ಲ, ನೀವು ಕೋಟ್ಯಾಂತರ ರೂಪಾಯಿ ಬೇಕು ಅಂತ ಹೇಳ್ತಾರೆ, ನೀವು ಹಾಡಲ್ಲೇ ಒಂದಷ್ಟು ಜನನ ಪ್ರತಿ ಸತಿ 30,000 ಜನನ ಸೇರಿಸ್ತೀರಲ್ಲ. ದೇವ್ರು ಕೊಟ್ಟಿರೋವರ ಗಾಡ್ ಗಿಫ್ಟು. ಏನೋ ಅಷ್ಟು ಜನ ಪ್ರೀತಿಸ್ತಾರೆ. ನೀವೆಲ್ಲ ಕನಕೋತ್ಸವ ಎಲ್ಲ ನೋಡಿರ್ಬೇಕು ನೀವು. ಅವರು DK ಸಾಹೇಬರು ಅವ್ರ ವೈಫು ಕೈ ತೊಳ್ಕೊಂಬಿಟ್ಟಂಗೆ ಒಳ್ಳೆ ಸಾಂಗಿಗೆ ಡ್ಯಾನ್ಸ್ ಮಾಡಿಬಿಟ್ಟು ಮಾನ್ಗೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಹೆಣ್ಣು ವೈಫ್ ಅಂತ ಕೈ ಡ್ಯಾನ್ಸ್ ಮಾಡಿಸ್ಬಿಟ್ಟೆ. ಅದು ನೋಡಿದ್ರೆ ರಾತ್ರಿ ಎಷ್ಟು ಅದೊಂದು 7-8 ಕೋಟಿ ವ್ಯೂಸು. ರಾತ್ರಿ ಡ್ಯಾನ್ಸ್ ಮಾಡಿರೋದು ಬೆಳಗ್ಗೆ ಹೊತ್ತಿಗೆ
ಬಟ್ ಯೂಟ್ಯೂಬಲ್ಲಿ ವೈರಲ್ ಆಗೋದೆಲ್ಲ ಸಿನಿಮಾ ಕನ್ವರ್ಟ್ ಆಗುತ್ತಾ ಅಂತ ಆಗಲ್ಲ. ಅನ್ಸುತ್ತಪ್ಪ ನಿಮಗೆ? ಆಗಲ್ಲ. ನಮ್ಮನ್ನು ಫ್ರೀಯಾಗಿ ಯೂಟ್ಯೂಬ್ನಲ್ಲಿ ಕೂತ್ಕೊಂಡು 100 ಜನ ಹಾಡುಗಳನ್ನು ಕೇಳೋದು ಬೇರೆ, ಅವರು 2 ಗಂಟೆ ಟೈಮ್ ಕೊಟ್ಟು ದುಡ್ಡು ಕೊಟ್ಟು ನನ್ನನ್ನು ಥಿಯೇಟ್ರಿಗೆ ಬರೋದು ನೋಡೋದು ಬೇರೆ, ಕಾರ್ಯಕ್ರಮಕ್ಕೆ 1000 ಜನ ಕೂತ್ಕೊಂಡು ಬಂದು ಹಾಡು ಕೇಳೋದು ಬೇರೆ. ಬಟ್ ಸಿನಿಮಾನೇ ಅದಕ್ಕೆ ಅಷ್ಟೆಲ್ಲ ಗೊತ್ತಿದ್ದು ಮತ್ತೆ ಸಿನಿಮಾ ಯಾಕೆ ಮಾಡಿದ್ರಿ? ಮಾಡಬೇಕಲ್ಲ. ಲೈಫಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಸೇಫಾಗಿ ಯಾಕಿರಬೇಕು? ಈಗ ನಾವು ಸೇಫ್ ಆಗಿದ್ರೆ ಲೈಫ್ ಮಜಾ ಇರಲ್ಲ. ಇನ್ನು ದೊಡ್ಡ ದೊಡ್ಡ ರಿಸ್ಕ್ಗಳನ್ನು ತಗೊಳ್ಬೇಕು, ಮಾಡಬೇಕು, ನುಗ್ಗಬೇಕು, ಇಲ್ಲ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ನನ್ನಿದು. ಬಟ್ ವರ್ಷ ನವೀನಿಂದ ಏನು ಕಲಿತೆ ನೀವು? ಅದೇ ವಿಲ್ ಬಿ ಹ್ಯಾಪಿ, ಯಾವಾಗಲೂ ನಗ್ತಾ ಇರ್ತಾರೆ, ನಗಿಸ್ತಾ ಇರ್ತಾರೆ, ಕಾಮಿಡಿ ಕಲ್ತರು ಅಂತ. ಖುಷಿ ಆಗಿರೋದು. ಆ್ಯಂಡ್ ಆಬ್ವಿಯಸ್ಲಿ ಅವರು ನಟನೆ ಅಂತ ಬಂದಾಗ ತುಂಬ ಹೇಳ್ಕೊಟ್ಟಿದ್ದಾರೆ. ಬಟ್ ಆಮೇಲೆ ನೀವು ಸಿನಿಮಾ ನೋಡಿದಾಗ ಇವ್ರನ್ನ ಫಸ್ಟ್ ಸಿನಿಮಾ ನಮ್ಮ ಅಂತ ಕೇಳ್ತೀರ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಹೇಳ್ಕೊಟ್ಟಿರೋದು ಅಂತ ಹೇಳಿದ್ರಲ್ಲ. ಏನಿಲ್ಲ, ಹಂಗೇನಿಲ್ಲ. ಅವ್ರಿಗೆ ಒಳಗಡೆ ಇಲ್ಲ ಅಂದರೆ ಏನು ಹೇಳ್ಕೊಟ್ಟು ಏನು ಒಂದು 19-20 ವರ್ಷದ ಹೆಣ್ಮಕ್ಳು ಇರ್ತಾರೆ, ಅದನ್ನ ಆ ಥರದ್ದೊಂದು ಪಾತ್ರ ಮಾಡಬೇಕು, ನಿಭಾಯಿಸ್ಬೇಕು. ಒಂದು 25-26 ಆದಮೇಲೆ ಹೆಂಗಿರ್ತಾರೆ ಅದೊಂದು ಪಾತ್ರ ನಿಭಾಯಿಸ್ಬೇಕು. ಆ ಮೆಚುರಿಟಿ ಲೆವೆಲ್ಲು ಅವೆಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಸು ನಿಮ್ಮನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಅನಿಸುತ್ತೆ, ಅದು ನೀವು ಒಪ್ಕೋತೀರಾ ಅಂತ? ಅಂದರೆ ನನ್ನ ಅವಶ್ಯಕತೆ ಇದ್ದವರು ತುಂಬ ಜನ ಬಳಸ್ಕೊಂಡಿದ್ದಾರೆ. ಈಗ ನಾನು 400ಕ್ಕೂ ಹೆಚ್ಚು ಸಿನಿಮಾಗೆ ಆಡಿದ್ದೀನಿ, ಅವರೆಲ್ಲ ನನ್ನ ಬಳಸ್ಕೊಂಡಿದ್ದಾರೆ. ಬಟ್ ತುಂಬ ಜನ ನಿಂದು ತಮಿಳ್ ನೇಟಿವಿಟಿ ವಾಯ್ಸು, ನಿನ್ನಿಂದ ಒಳ್ಳೊಳ್ಳೆ ಹಾಡುಗಳು. ಆಮೇಲೆ ನಾನೇ ಒಂದಿನ ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾರಿಗೂ ಹಾಡೇ ಇಲ್ಲ ನಾನು. ಶಿವಣ್ಣಂಗೆ ಆಡಿಲ್ಲ, ಸುದೀಪಣ್ಣಂಗೆ ಆಡಿಲ್ಲ, ಯಾವ ಸೂಪರ್ ಸ್ಟಾರ್ಗೂ ಆಡೇ ಇಲ್ಲ ನಾನು ವಿಜಯವರೆಗೂ. ನನ್ನ ದಾರಿ ನಾನೇ ಒಂದು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ, ಬಟ್ ಇವಾಗ ಒಂದು ಸಿಂಗರ್ ಆಗಿ ಹೊರಗಡೆ ಅವರು ಬಂದು ಇಲ್ಲಿ ಪಾಪ್ಯುಲಾರಿಟಿ ತೊಗೋತಾರಲ್ಲ, ನವೀನ್ ಸಜ್ಜು ಅದಕ್ಕಿಂತ ಏನು ಕಡಿಮೆ ಇಲ್ಲ. ಬಟ್ ನಿಮ್ಮನ್ನು ಯಾಕೆ ಬಳಸ್ಕೊಳ್ಳಿಲ್ಲ? ಇವತ್ತು ನೀವೇ ಹೇಳಿದ್ರಿ ನಾನು ಸೂಪರ್ ಸ್ಟಾರ್ಸ್ಗೆ ಇನ್ನೂ ಹಾಡೇ ಇಲ್ಲ, ನಾನು ಯಾವ ಸೂಪರ್ ಸ್ಟಾರ್ ಫಿಲಮ್ಸ್ಗೂ. ಯಾಕೆ ನಿಮ್ಮನ್ನು ಬಳಸ್ಕೊಳ್ಳಲ್ಲ? ಗೊತ್ತಿಲ್ಲ ಅದು ನನಗೆ. ಅವ್ರಿಗೆ ಅನಿವಾರ್ಯ ಇಲ್ಲ, ಬಳಸ್ಕೊಳ್ತಾ ಇಲ್ಲ. ಅಲ್ಲ, ಹೇಗೆ ನಮ್ಮ ಕನ್ನಡದವರಾಗಿ ನಿಮ್ಮನ್ನು ಹೇಗೆ ನಿಮ್ಮ ವಾಯ್ಸ್ ತಮಿಳ್ ಥರ ಏನೋ, ಬಟ್ ಅಲ್ಲಿಯವ್ರನ್ನೇ ಕರ್ಕೊಂಬರ್ತಾ ಇದ್ದಾರಲ್ಲ ಇಲ್ಲಿ. ಕರ್ಕೊಂಡು ಬರ್ತಿದ್ದಾರೆ. ನಾನು ಹೇಳ್ತಾ ಇರೋದು, ಇವಾಗ ಕನ್ನಡದವ್ರನ್ನೇ ತಮಿಳ್ ವಾಯ್ಸ್ ಥರ ಇದೆ ಅಂತ ಹೇಳ್ಬಿಟ್ಟು ತಮಿಳವ್ರನ್ನೇ ಕರ್ಕೊಂಬಂದು ತಮಿಳ್ ವಾಯ್ಸ್ ಎಷ್ಟೋ ಫಿಲಮ್ಸಲ್ಲಿ ಇಲ್ವಾ, ನಾವು ಕೇಳಿಸ್ಕೊಳ್ಳಿಲ್ವಾ? ಮತ್ತು ನಿಮ್ಮನ್ನು ಯಾಕೆ ಉಪಯೋಗಿಸ್ಕೋಬಾರ್ದವರು? ನೀವು ಅವ್ರನ್ನ ಈ ಪ್ರಶ್ನೆ ಅವ್ರನ್ನ ಕೇಳೋದು ಅಲ್ಲ, ನಿಮ್ಗೆ ನನಗೆ ಅದು ಸುಮಾರು ಸಲ ಅನಿಸಿದೆ. ಬಟ್ ನಾನೇ ಕಂಪೋಸ್ ಮಾಡಿದರೆ ಹಾಡಿಗೆ ಬೇರೆ ಪರಭಾಷಿಕರ ಗಾಯಕರನ್ನ ಆಡಿಸೋಣ ಅಂತಾರೆ. ಅದೇ ಇವತ್ತು ಬೇರೆ ಊರಿಂದ ಇಲ್ಲಿಯ ಕಲಾವಿದರುಗಳು ಖಾಲಿ ಕೂತಿರ್ತಾರೆ. ಪರಭಾಷಿಕರವ್ರು ಬಂದು ಶೋ ಮಾಡಿ ಲಕ್ಷ ದುಡಿತಾ ಇದ್ದಾರೆ ಕನ್ನಡಿಗರ ಹತ್ರ. ಕನ್ನಡಿಗರುಗಳು ಖಾಲಿ ಕೂತಿರ್ತಾರೆ ಪಾಪ. ವರ್ಷಕ್ಕೆ ಒಂದು ಹಾಡು ಮಾಡಿದ್ರೆ ಸಾಕು, ಸೂಪರ್ ಹಿಟ್ ಸಾಂಗ್. ಒಂದೇ ಒಂದು ಹಾಡು ಸಾಕು. ಆಡಿದ ಹಾಡೆಲ್ಲ ಆ ಒಂದು ಸೂಪರ್ ಹಿಟ್ ಸಾಂಗು 4 ವರ್ಷ ನಮ್ಗೆ ಅನ್ನ ಆಗ್ತವೆ. ತುಂಬ ಆಡ್ಕೊಂಡು ವಾಯ್ಸ್ನ ಬೋರು ಮೊನೋಟೋನಸ್ಸು ಮಾಡ್ಕೊಳ್ಳೋದು ಬೇಡ. ನಾಯಕರಾಗಿ ಹೊರಟಿದ್ರ, ಸೊ ಅಕಸ್ಮಾತ್ ಸಿನಿಮಾ ಗೆದ್ದರೆ ಸೊ ಹಾಡಿಗೆ ಒಂದು ಸ್ವಲ್ಪ ಫುಲ್ ಸ್ಟಾಪ್ ಹಾಕಿ ಈ ಹೀರೋ ಆಗಕ್ಕೆ ಹೊರಟಿರ್ತಾರ, ಲೈಕ್ ಹೀರೋ ಆಗಕ್ಕೆ ಪ್ರಯತ್ನ ಪಡ್ತಾರೆ? ಹೌದು, ಹೀರೋಗಿಂತ ನಟನಾಗಿ ನಾನು ಕೆಲಸ ಮಾಡ್ತೀನಿ. ಓಕೆ. ಸಿನಿಮಾ ಗೆಲ್ಲಿ ಸೋಲ್ಲಿ ನನ್ನ ಪ್ರಯತ್ನ, ನಾನು ಯಾವಾಗಲೂ ನನ್ನನ್ನೆಲ್ಲ ರಿಸ್ಕ್ನಲ್ಲಿ ಇರ್ತೀನಿ. ನಾನು ರಿಸ್ಕ್ ತಗೊಂಡು ಕೆಲಸ ಮಾಡ್ತಾ ಇರಬೇಕು. ಸುಮ್ಮನೆ ಸೇಫಾಗಿ ದುಡ್ಡು ಸಂಪಾದನೆ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಎಲ್ಲ ಒಂದು ಕಡೆ ಸೆಟ್ಲಾಗಿ ಇರೋದ್ಕಿಂತ ಕಲಾ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿದೆ, ಸೇವೆ ಮಾಡ್ಕೊಂಡು ಹೋಗೋಣ. ಸ್ಟೋರಿ ನಿಮ್ಮ ಫ್ರೆಂಡ್ ಜೊತೆ ನೀವೇ ಬರ್ತಿರೋದಲ್ಲ, ಬರೀ ಅವ್ರ ಡೈರೆಕ್ಷನ್ಗೆ ಮಾತ್ರ ಕರ್ದಿದ್ದ? ಧನುರ್ಧಾರಿಯವರ ಅವರು ಡೈರೆಕ್ಷನ್ಗೆ ಅಂತ ಕರೆದಿದ್ದು ಅಷ್ಟೇ. ನೀವೇ ಮಾಡ್ಬೋದಾಯ್ತಲ್ಲ, ಎಲ್ಲ ಮಾಡಿದವ್ರು ನೀವೇ ಮಾಡ್ಬೋದಾಯ್ತಲ್ಲ ಅದನ್ನ. ಬಿಕಾಸ್ ಇದ್ರಲ್ಲಿ ನೀವು ಪ್ರೊಡ್ಯೂಸರ್, ಪಾರ್ಟ್ ಪ್ರೊಡ್ಯೂಸರ್ ನೀವೇ ಅಲ್ವಾ ಇದಕ್ಕೆ? ಹೌದು. ನಾನು ಇದೊಂದು ಸ್ಟೋರಿ ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ತಿದ್ರಾ, ಹಾಡು ನೀವೇ ಮಾಡಿದ್ರಾ, ಇನ್ನು ಡೈರೆಕ್ಷನ್ ಒಂದು ಬಾಕಿ ಇತ್ತು? ಇಲ್ಲ, ನನಗೆ ಡೈರೆಕ್ಷನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ. ನಾನು ಯಾವ ಸಿನಿಮಾಗಳಲ್ಲೂ ಅಸಿಸ್ಟೆಂಟ್ ಡೈರೆಕ್ಷನ್ ಆಗಿ ನಾನು ಮಾಡಿಲ್ಲ. ಆಮೇಲೆ ಎಲ್ಲವನ್ನೂ ನಮ್ಗೆ ಮಾಡ್ಕೊಳಕ್ಕಾಗಲ್ಲ. ಇಲ್ಲೂ ಎಲ್ಲ ಕೆಲಸಗಳನ್ನು ಯಾಕೆ ಮಾಡಿದ್ದೀನಿ ಅಂದರೆ ನನಗೆ ಆ ಸಾಮರ್ಥ್ಯ ಇರೋದಕ್ಕೆ ಮಾಡಿದ್ದೀನಿ. ಡೈರೆಕ್ಷನಲ್ಲಿ ನನಗೆ ಆ ಸಾಮರ್ಥ್ಯ ಇಲ್ಲ. ಆಮೇಲೆ ಎಲ್ಲವನ್ನು ನಾವೇ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಎಷ್ಟು ಓಕೆ, ಏನೋ ಒಂದು ಲಿರಿಕ್ ಬರೆದಿರ್ತೀವಿ,
ಒಂದು ಲಿರಿಕ್ ರೈಟ್ರಿಗೆ ಇದು ನಂದು ರಫ್ ಆಗಿ ಬರ್ದಿರೋದು ಇದು ಬೇರೆ ಮಾಡ್ಕೊ ಅಲ್ಲಿ ಸಿಗದೆ ಇದ್ದಾಗ ಇಲ್ಲೇ ನಾವೇ ಏನೋ ಫೈನಲ್ ಮಾಡಿರ್ತೀವಿ. ಹಂಗೆ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಕೊರಿಯೋಗ್ರಾಫರ್ ಕರೆದಿರ್ತೀವಿ, ನಮ್ಗೆ ಅವ್ರ ಕೈಲಿ ಕೆಲಸ ಕೊಡೋಕ್ಕಾಗಲ್ಲ. ನೋಡಪ್ಪ ನಮ್ಗೆ ಬೇಕಾಗಿರೋದು ಇಲ್ಲಿ ಒಂದೇ ಕಡೆ ಸ್ಟೆಪ್ಪು, ಇನ್ನೆಲ್ಲೂ ಬೇಡ ಸ್ಟೆಪ್ಪು. ಇಲ್ಲ ಸರ್ ಇಷ್ಟಕ್ಕೆ ನಮ್ಮ ಕೈಲಿ ಇಷ್ಟು ಪೇಮೆಂಟ್ ಆಗಿರಲ್ಲ, ನಾವೇ ಏನೋ ಸೊಂಟ ಪಂಟ ಆಡ್ಸ್ಕೊಂಡು ಮಾಡ್ಬಿಟ್ಟಿರ್ತೀವಿ. ಹಿಂಗೆ ಇನ್ವಾಲ್ವ್ಮೆಂಟ್ ಅಷ್ಟೇ ಎಲ್ಲತ್ರಲ್ಲೂ. ಅಂದರೆ ಟ್ರಾವೆಲ್ ಮಾಡಿರೋದ್ರಿಂದ, ಇಡೀ ಕತೆ ಒಳಗಡೆ ಟ್ರಾವೆಲ್ ಮಾಡಿರೋದ್ರಿಂದ ಸಂಗೀತ, ಸಾಹಿತ್ಯ, ಕಥೆ, ಯಾವ ದೃಶ್ಯ ಎಲ್ಲಿ ಶೂಟ್ ಆಗಬೇಕು ಅಂತ ಎಲ್ಲವನ್ನೂ ಒಂದು ಟ್ರಾವೆಲ್ ಮಾಡಿರೋದ್ರಿಂದ ಎಲ್ಲ ಕಣ್ಮುಂದೆ ಕಾಣ್ತಾ ಇರುತ್ತೆ. ಇದನ್ನ ಹೆಂಗೆ ತೆಗಿಬೇಕು, ಇದನ್ನ ಹೆಂಗೆ ಮಾಡಬೇಕು. ಇನ್ ಎನಿ ವೇ ಆ ಪಾಪ್ಯುಲಾರಿಟಿ ಗೊತ್ತಾ, ಎಲ್ಲೋ ಒಂದು ಕಡೆ ಜನಪದ ಹಾಡುಗಳನ್ನ ಅದನ್ನ ಇವಾಗಿನ ಟ್ರೆಂಡಿಗೆ ತರೋಕ್ಕೆ ಏನಾದ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನಾನು ಅಲ್ಲಿಗೆ ನಿಲ್ಲಿಸ್ತೀನಿ, ನಾನು ಕೆಲ್ಸಕ್ಕೆ ಹೋಗಲ್ಲ. ನಾನು ಸಾಧ್ಯನೇ ಇಲ್ಲ. ಯಾವುದಾದ್ರೂ ಒಂದು ಜನಪದ ಸಾಹಿತ್ಯನ ನಾನು ಹಾಳು ಮಾಡಿದರೆ, ಪುನೀತ್ ರಾಜ್ಕುಮಾರ್ ಅವರು ನನ್ನ ಹತ್ರ ಒಂದು ಹಾಡು ಮಾಡಿಸಿದ್ರು. ಹೌದು, ಮಲೆ ಮಾದೇಶ್ವರನ ಮೇಲೆ ನಮ್ಮ ಅಪ್ಪಾಜಿನೂ ಆಡಿದ್ದಾರೆ, ಶಿವಣ್ಣನೂ ಆಡಿದ್ದಾರೆ. ನಾನು ನೀನು ಸೇರಿ ಒಂದು ಹಾಡು ಮಾಡೋಣ ಅಂತ 1 ವರ್ಷ ಟೈಮ್ ತಗೊಂಡೆ ನಾನು. ನಾವಿಬ್ಬರು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡೋಣ ಅಂತ ಅವರೆಲ್ಲ ಗಂಧದ ಗುಡಿ ಇದೆಲ್ಲ ತೋರಿಸ್ಬಿಟ್ಟು ಮಾಡಿಸಿದ್ರು. ಮುಂಗುಂಡಾದ ಮಾದೇಶ್ವರಿಗೆ ಸಾಹಿತ್ಯ ತಗೊಂಡೆ. ಆ ಸಾಹಿತ್ಯ ತಗೊಂಡು ಒಂದೊಳ್ಳೆ ಮ್ಯೂಸಿಕ್ ಮಾಡಿ ಕೇಳಿದ್ ಒಂದೇ 3 ನಿಮಿಷದ ಹಾಡು ಕೇಳ್ಬಿಟ್ಟು ಒಪ್ಕೊಂಡ್ರು. ಕಂಪ್ಲೀಟ್ ಅಲ್ಲೇ ಇದನ್ನ ಹೆಂಗೆ ಶೂಟ್ ಮಾಡಬೇಕು ಅಂತ ಇಮ್ಮಿಡಿಯೇಟ್ ಅರ್ಧ ಗಂಟೆ ಸ್ಕ್ರಿಪ್ಟು ಮಾಡ್ಬಿಟ್ವಿ. 2 ದಿನಕ್ಕೆ ತೀರೋದ್ರು. ಅದಾಗಲೇ ಇಲ್ಲ, ಹಾಡಂಗೆ ಇದೆ. ಅಂದರೆ ಜನಪದ ಚೆನ್ನಾಗಿಲ್ಲ ಅಂದ್ರೆ ಅವತ್ತು ಅವರೇ ಅಲ್ಲಿ ಡಿಲೀಟ್ ಮಾಡ್ಬಿಡ್ತಿದ್ರು. ಅಪ್ಪ ಜನಪದ ಹಾಳಾಗುತ್ತಪ್ಪ ಅಂತ. ತುಂಬ ಚೆನ್ನಾಗಿ ಇತ್ಕೊಂಡು ಹೊಸ ಸ್ವರೂಪ ಕೊಟ್ಟಿದ್ಯಾ ನೀನು ಮಲೆ ಮಾದೇಶ್ವರನ ಬೆಟ್ಟನ ನನ್ನ ಕನಸಿನ ನನ್ನೊಂದು ಇಮ್ಯಾಜಿನೇಷನ್ ಇದೆ, ಆ ಥರ ಬೆಟ್ಟನ ತೋರಿಸೋಣ ಅಂದಿದ್ರು. ಅವರು ಆ ಭಾಗದವ್ರೆ ಅಲ್ವಾ, ಗಾಜನೂರು. ಆ ಥರ ತೋರಿಸೋಣ ಮಾದೇಶ್ವರನ ಬೆಟ್ಟನ. ಎಲ್ಲೋ ಒಂದು ಟ್ರಿಬ್ಯೂಟ್ ಆಗಿ ನೀವು ಮಾಡ್ಬೋದಾಯ್ತಲ್ಲ ಅದನ್ನ. ಮಾಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇತ್ತು. ಹೌದು, ಅವ್ರು ಇದ್ದಾಗ ಸಪೋರ್ಟ್ ಕಂಪ್ಲೀಟ್ ಅವರೇ ಎಲ್ಲ PRKಯಿಂದ ಮಾಡ್ತೀನಿ ಅಂತ ಹೇಳಿದರು. ಕಂಪ್ಲೀಟ್ ಇದನ್ನು ನಾನೇ ಇನ್ವೆಸ್ಟ್ ಮಾಡ್ತೀನಿ. ನನಗೆ ಏನು ಮಾಡ್ತಾರೆ ಏನು ಗೊತ್ತಿರಲಿಲ್ಲ. ಅಲ್ಲ ಇದು ನೀವು ಆಡ್ತೀರಾ, ನೀವು ಯಾಕೆ ನಾನು ಮಾಡಲ್ಲಪ್ಪ, ನೀನು ನೀನು ಮಾಡು, ನಿನ್ನ ಜೊತೆ ನಾನು ಸುಮ್ಮನೆ ಹಿಂಗೆ ಸೇರ್ಕೊಂತೀನಿ, 2 ಲೈನ್ ಕೊಡು ನನಗೆ ಸಾಕು, ಮಿಕ್ಕಿದ್ದೆಲ್ಲ ನೀನೇ ಆಡ್ಕೊ ಅಂದಿದ್ರು. ಬಟ್ ಆ ಸಪೋರ್ಟ್ ಇಲ್ಲ ಇವಾಗ. 100%. ಆ ಜಾಗ ತುಂಬೋರು ಇಲ್ಲ. ನಿಮ್ಮ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದನೇ ಇವರು ಬಂದಿರೋದಾ, ಫ್ರಮ್ ದ ಸೇಮ್ ಥಿಯೇಟರ್? ಇಲ್ಲ, ನನಗೆ ಇವನು ರೀಲ್ಸಲ್ಲಿ ಸಿಕ್ಕಿದ್ದು. ಓಕೆ. ಇವನು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದ, ಮತ್ತು ಕಾಮಿಡಿ ಕಿಲಾಡಿಗಳಲ್ಲಿ ಮಾಡ್ತಿದ್ದ. ರೀಲ್ಸ್ ಮಾಡೋದು ನೋಡಿ ನೀನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ನೀನು ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಐತೆ ಮಾಡ್ಕೊ, ಫಸ್ಟ್ ಬಾ ನೀನು ಸಿಗು ಅಂದೆ. ಪಟ್ ಅಂತ ಫೋನ್ ಮಾಡ್ತಿದ್ದಂಗೆ ಬಂದ್ಬಿಟ್ಟ. ಬಂದು ಇವನ ಬಗ್ಗೆ ಎಲ್ಲ ವಿಚಾರಿಸಿ, ಏನು ಮಾಡ್ಕೊಂಡಿದ್ಯಾ, ಏನು ನಿನಗೆ ಸಿನಿಮಾದಲ್ಲಿ ಆಸಕ್ತಿ ಇದೆಯಾ, ಪಾತ್ರ ಕೊಟ್ಟರೆ ಸಂಪೂರ್ಣವಾಗಿ ನನ್ನ ಜೊತೆ ನಿಂತ್ಕತ್ಯಾ ಅಂತೆಲ್ಲ ಕೇಳಿ ಇವ್ನ ಇಂಟ್ರೆಸ್ಟ್ ನೋಡಿ ಇವನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡಿದ್ದಾನೆ. ಓಕೆ. ಸೊ ಅಭಿ ಹೇಳಪ್ಪ, ಅಂದರೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರೋದು ನವೀನ್. ಹೊಸ ಪ್ರತಿಭೆಗಳನ್ನೋದಕ್ಕಿಂತ ನಮಗೆ ಇಲ್ಲಿ ಚಾನ್ಸ್ ಕೊಟ್ಟರು ಕರೆದ್ರು ಅನ್ನೋದಿಲ್ಲ ಮೇಡಮ್. ಏನಂತಂದರೆ ಒಬ್ಬನ್ನ ನೋಡಿ ಅಳ್ದು ತೂಗಿ, ಯಾಕೆ ಅಂತಂದರೆ ಇವತ್ತು ರೀಲ್ಸಲ್ಲಿ 1000 ಜನ ಅವರು, ಅದರಲ್ಲಿ ಫಸ್ಟು ನೋಡೋರೆ, ಒಂದು 10 ಸತಿ ಯೋಚನೆ ಮಾಡೋರೆ, ಇವನು ತೂಕನ ಅಂತಂತ ಕರ್ಸಿ ಕೂರಿಸಿ ಮಾತಾಡೋರೆ. ಒಬ್ರು ಏನು ಮಾಡ್ತಾರೆ, ಇಲ್ಲಿ ನೋಡ್ತಾರೆ ಅಲ್ಲ ಇವತ್ತು ಸುಮ್ಮನೆ ಈಗ ಸ್ಕ್ರೋಲ್ ಮಾಡ್ಕೊಂಡು ಹೋಗೋರು, ಅದ್ರೊಳಗೆ ಹುಡ್ಕೊಂಡು ನಿಮಗೆ ಫೋನ್ ಮಾಡಿ, ಅದು ನನಗೆ ಇಲ್ಲಿ ಜಾಗದಲ್ಲಿ ಸಿಕ್ಕಿರೋ ಅನ್ನಭಾಗ್ಯ. ಅಂದರೆ ಯಾಕೆ ಅಂತಂದ್ರೆ ಅವತ್ತು ಕರ್ಸಿ ಕುಣಿಸಿ ತೂಕವಾಗಿ ಎಲ್ಲನೂ ಕೇಳಿ, ಬ್ರದರ್ ಹಿಂಗದೆ ಮಾಡ್ತೀರಾ ಅಂತಂದು. ಅದಾಗಿ ಸುಮಾರು ಆಡಿಷನ್ಗಳು ನಡೀತಾ ಇದ್ದವು. ನಮ್ದಾದ್ಮೇಲೂ ನನ್ನ ತಕ್ಕನ ಮೇಲೂ ಆಡಿಷನ್ಗಳು ನಡೀತಾ ಇದ್ದವು. ಅವಾಗಲೂ ನಾನು ಅನ್ಕೊಂಡೆ ನನಗೇನು ಆಡಿಷನ್ ಮಾಡಲಿಲ್ಲ, ಏನಂದ್ರೆ ನನ್ಗೆ ಅವ್ರು ಕಾನ್ಫಿಡೆಂಟ್ ಕೊಟ್ಟು ಮಾಡಿಕೊಟ್ರಲ್ಲ, ಅವತ್ತು ಆ ಇದಕ್ಕೆ ಆ ನಂಬಿಕೆಗೆ ನಾನು ಉಳಿಸ್ಕೊಂಡವನೇ ಅನ್ನೋದೊಂದು ಧೈರ್ಯ ಅದ ಏನಣ್ಣ. ಅಷ್ಟೇ ಖುಷಿಲಿ ಕೆಲಸ ಮಾಡಿದ್ದೀವಿ. ಅವ್ರು ಹಿಂಗೆ ಹೇಳ್ಕೊಟ್ರು, ಹಿಂಗೆ ಬರ್ಬೇಕು, ಈ ಥರ ಮಾಡ್ಬೇಕು. ನನಗೆ ಬರೀ ಡೈಲಾಗ್ ಬರೆದು ಕೊಡಲಿಲ್ಲ ಹಿಂಗೆ ಮಾಡಿ ಅಂತಂತ. ಮಗ ಕೂತ್ಕೋ, ನಮ್ಮ ಭೂಮಿದು ನಮ್ಮ ನೆಲದ ಮಾಡ್ತಾವೆ, ನಾವೇನೋ ಮಾಡಬೇಕು ಅನ್ನೋಕ ಹೇಳು, ನೀನು ಎಲ್ಲ ಬರೀತಾವೆ, ಎಲ್ಲ ಸೇರ್ಕೊ ಮಾಡುವ. ಇದೊಂದು ಗುಣ ನನಗೆ ಭಾರಿ ಇಷ್ಟ. ಬಟ್ ರೀಲ್ಸಲ್ಲಿ ಬರೋರೆಲ್ಲ ಸಿನಿಮಾಗೆ ಆ್ಯಕ್ಟಿಂಗ್ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತಾ ಇವ್ರನ್ನ ಮೀಟ್ ಮಾಡಿದ್ಮೇಲೆ, ಅಭಿನ ತೊಗೊಂಡ್ಮೇಲೆ ಲೈಕ್ ಮಾಡ್ಬೋದು. ಅಭಿ ನಿಂಗೆ ದೊಡ್ಡ ಪರದೆ ಮೇಲೆ ನೋಡೋಕೆ ನಿಂಗೆ ಎಷ್ಟು ಖುಷಿ ಆಗ್ತಾ ಇದೆ? ಭಾರಿ ಖುಷಿ. ಯಾಕೆಂದ್ರೆ ಇಲ್ಲೆಲ್ಲ ಬೋರ್ವೆಲ್ಲಲ್ಲಿ ಹೊತ್ಕೊಂಡು ನೀರು ಕುಡಿತಿದ್ದವ್ರಿಗೆ ಕಟ್ಟೆ ತಗೊಂಡ್ಬಿಟ್ಟು ಕುಡಿಯೋಷ್ಟು ಕುಡಿಯೋ ಅಂತ ಅಂದ್ಬಿಟ್ಟು ನಮ್ಮ ಬಿಟ್ರೆ ಹೆಂಗೆ ಫ್ರೀಡಮ್ ಬಿಟ್ರು ಅಂತಂದರೆ, ನವೀನಣ್ಣ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಓವರ್ ಆಲ್ ಟೀಮು
ಒಬ್ರಿಬ್ರು ಅಂತಲ್ಲ, ಎಲ್ಲ ಅಣ್ಣ ತಮ್ದಿರಾಗ ಕೆಲಸ ಮಾಡೋಣ. ಇಲ್ಲಿ ಡೈರೆಕ್ಟ್ರು ಅಂಡ್ ಇವರು ಆಕ್ಟ್ರು ಪ್ರೊಡ್ಯೂಸರ್ ಯಾವುದು ನಮ್ಗೆ ಬರಲಿಲ್ಲ. ಯಾಕೆಂದ್ರೆ ಫ್ರೀಡಮ್ ಆಗಿಬಿಟ್ರು, ಬುಟ್ಟಿ ಕೆಲಸವೇ ಹೆಂಗೆ ತಗೋಬೇಕು ತಗೊಂಡು. ಅದಕ್ಕೆ ಇವತ್ತು ಚೆನ್ನಾಗಿ ಬಂದದ್ದು. ಯಾಕೆಂದ್ರೆ ನಮ್ಗೆ ಇನ್ನೊಂದು ಖುಷಿ ಏನಂತಾರೆ, ನಮ್ಮ ನೆಲದ್ದು ನಮ್ಮ ಸೊಗಡುದು ಯಾವ್ದನ್ನೋ ತಗೊಬಂದು ಆಲ್ಟ್ರ್ ಮಾಡಿ ಉಜ್ಜು ತೀದಿ ಪೇಂಟ್ ಹೊಡೆದು ಮಾಡುವಂಥದ್ದಲ್ಲ. ಇದನ್ನ ನೀಟಾಗಿ ಇದ್ದಿದ್ರಲ್ಲೇ ಹೆಂಗ್ ಮಾಡ್ಬೋದು, ಎಷ್ಟು ನೀಟಾಗಿ ತಗೊಬರ್ಬೋದು. ದಿನ ನಡಿ ಕಂಟೆಂಟೇ, ನಮ್ಗಳ ಮಧ್ಯೆ ನಡಿ ಕಂಟೆಂಟೇ ಸಿನಿಮಾ. ಇವ್ರ ಥರ ಎಷ್ಟು ಕ್ಯಾರೆಕ್ಟರ್ಸ್ ಇದ್ದಾರಪ್ಪ ಫಿಲಮಲ್ಲಿ? ಇವ್ರ ಥರ ನನ್ನ ಫ್ರೆಂಡ್ಸ್ ಇನ್ನೂ ಇಬ್ಬರಿದ್ದಾರೆ, ಹೊಸೊಬ್ಬರಿದ್ದಾರೆ. ಬೀದಿ ನಾಟಕ ಮಾಡೋರು ಒಂದು ಇಬ್ಬರಿದ್ದಾರೆ, ಓಕೆ. ಈಗ ಸಾಮಾಜಿಕ ನಾಟಕ ಮಾಡೋರಿದ್ದಾರೆ, ಮತ್ತು ರೀಲ್ಸ್ ಮಾಡೋರಿದ್ದಾರೆ, ಅವ್ರು IT ಅವರಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಇದ್ದಾರೆ. ಆದರೆ ನೀವು ಒಂದು ಸಿನಿಮಾಗೆ 100%ಗೆ ನನಗೆ ಬೆಳಗ್ಗೆ ಯಾರೋ ಕೇಳಿದ್ರು, 100%ಗೆ ನೀನು ಸಿನಿಮಾಗೆ ಎಷ್ಟು ಎಫರ್ಟ್ ಹಾಕಿದ್ಯಾ, ಎಷ್ಟು % ಎಫರ್ಟ್ ಹಾಕಿದ್ಯಾ ಅಂತ. 100%ಗೆ ನನ್ನ ಸಿನಿಮಾಗೆ 1000% ಎಫರ್ಟ್ ಹಾಕಿದ್ದೀವಿ ಎಂದು. ನಮ್ಮ ಇಡೀ ಟೀಮು, ನಾವಾಗಿರ್ಬೋದು, ಕತೆ ಮಾಡಿದ ಡೈರೆಕ್ಟ್ರು, ಧನುರ್ಧಾರಿ, ಎಲ್ಲರೂ ಕೂಡ 100ಕ್ಕೆ 1000% ಎಫರ್ಟ್ ಹಾಕಿ ನಮ್ಮ ಕೈಲಿ ಸಾಧ್ಯವಾದಷ್ಟು ಹಗಲು ರಾತ್ರಿ ನಮ್ಮ ಸಿನಿಮಾ ಜನಗಳಿಗೆ ಇಷ್ಟ ಆಗಬೇಕು, ನಾವು ಮಾಡ್ತಾಯಿರೋ ಕೆಲಸ ಜನಗಳಿಗೆ ಇಷ್ಟ ಆಗಬೇಕು, ನಾವು ಮಾಡಿರೋ ಹಾಡು ಜನಗಳಿಗೆ ಕೇಳಿಸ್ಕೊಬೇಕು, ಇಷ್ಟಾದರೂ ಸಾಕು, ಆಮೇಲೆ ನೋಡ್ಕೊಳ್ಳೋಣ, ಜನ ಬರೋದು ಬಿಡೋದು, ಥಿಯೇಟ್ರಿಗೆ ಬಂದು ಟಿಕೆಟ್ ಕೊಟ್ಟು ಫಸ್ಟು ನಾವು ಮಾಡ್ತಾಯಿರೋ ಕೆಲಸನ ತೃಪ್ತಿಯಾಗಿ ಮಾಡೋಣ ಅಂತ. ಅದಕ್ಕೆ ನನ್ನ ಎಲ್ಲ ಟೀಮು ತುಂಬ ಚೆನ್ನಾಗಿ ನನ್ನ ಜೊತೆ ಸಾಥ್ ಕೊಟ್ಟಿದ್ದಾರೆ. ಬಟ್ ಇದು ತುಂಬ ದಿವಸ ಆಯ್ತಾ ರೆಡಿಯಾಗಿ? ಸ್ವಲ್ಪ ಡಿಲೇ ಆಯ್ತಾ? ಇಲ್ಲ ಡಿಲೇ ಅಂದರೆ ನಮ್ಗಷ್ಟು ಟೈಮ್ ಬೇಕಿತ್ತು ಇದಕ್ಕೆ. ನಮಗೆ ಇದರಲ್ಲಿ 3 ಇದು ಬರುತ್ತೆ ಶೇಡು. ಓಕೆ. 6, 2006, 2012, 2026 ಶೇಡ್ಸ್ಗಳು ಬರುತ್ತೆ. ಹಂಗಾಗಿ ನನಗೆ ಆ ಟೈಮ್ ಬೇಕಿತ್ತು. ಅದ್ರಲ್ಲಿ ಸಣ್ಣ ಬೇಕಿತ್ತು, ಅದ್ರಲ್ಲಿ ದಪ್ಪ ಬೇಕಿತ್ತು, ಚೇಂಜಸ್ಗಳು ಬೇಕಿತ್ತು. ಸೊ ಯು ಅಂಡರ್ಸ್ಟುಡ್. ಹಾಡು ಹೇಳೋಷ್ಟು ಆ್ಯಕ್ಟ್ ಮಾಡೋದು ಸುಲಭ ಅಲ್ಲ. ಆ್ಯಕ್ಟಿಂಗ್ ಹಾಡು 2 hours ಅಷ್ಟೇ, ಎಲ್ಲ ಕಂಪೋಸ್ ಮಾಡಿ ಇಟ್ಟಿರ್ತಾರೆ. ಹಾಡಲ್ಲೂ ರೀಟೇಕ್ಸ್ ತೋತಿರಲ್ಲ? ರೀಟೇಕ್ಸ್ ಮಾಡ್ತೀವಿ, ಆದರೆ ಮ್ಯಾಕ್ಸಿಮಮ್ 2 hours. ಸೊ ಆ್ಯಕ್ಟಿಂಗಲ್ಲಿ ಎಷ್ಟು ರೀಟೇಕ್ಸ್ ತೊಗೊಂಡ್ರಿ? ಆ್ಯಕ್ಟಿಂಗಲ್ಲಿ ಕೆಲವೊಂದು ತುಂಬ ರೀಟೇಕ್ಸ್ ಮಾಡಿದ್ದೀನಿ. ಕೆಲವೊಂದು ಅಂದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಈ ಕಡೆ ಅಲ್ಲೆಲ್ಲೋ ಊಟದ್ದು, ಈ ಕಡೆ ಪ್ರೊಡ್ಯೂಸರ್ಗೆ ಪ್ರೊಡಕ್ಷನ್ದು ಬ್ಯಾಲೆನ್ಸು, ಆರ್ಟಿಸ್ಟ್ ಬ್ಯಾಲೆನ್ಸು, ಕಾಸ್ಟ್ಯೂಮ್ ಬ್ಯಾಲೆನ್ಸು, ಅಲ್ಯಾರೋ ಊಟ ಅವರೇ ಪ್ರೊಡಕ್ಷನ್ ಅವರೇ, ಇದು ಯಾವುದು ಗುರು ಪ್ರೊಡಕ್ಷನ್ ಊಟ ಅಂದ್ಬಿಡೋರು, ಯಾರೋ ಬೈತಾವನೆ ನೋಡ್ರು, ಒಳ್ಳೆ ಊಟ ತಂದುಕೊಡ್ರು ಅವ್ರಿಗೆ ಅಂತ. ಈ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡೋ ಕೈಲಿ ಬಂದು ನಾನು ಆ್ಯಕ್ಷನ್ ಅಂದಾಗ ಬಂದು ನಿಂತ್ಕೆ ಆ್ಯಕ್ಟಿಂಗ್ ಮಾಡಬೇಕಿತ್ತು. ಈ ಎಲ್ಲ ಚಾಲೆಂಜಿಂಗ್ ಮಧ್ಯೆ ಕಾನ್ಸಂಟ್ರೇಷನ್ ಮಾಡೋದಿತ್ತಲ್ಲ, ಇದು ನನಗೆ ಸ್ವಲ್ಪ ದೊಡ್ಡ ಚಾಲೆಂಜ್ ಇತ್ತು. ಯಾರು ನಿಮಗೆ ತುಂಬ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಇವಾಗಿನ ಟೈಮಲ್ಲಿ ನಿಮಗೆ? ನನಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ನಮಗೆ ಬೆನ್ನು ಚಿಕ್ಕಸ್ವಾಮಿ ಅಂತ ಇಲ್ಲಿದ್ದಾರೆ ನೋಡಿ ಪೋಸ್ಟ್ರಲ್ಲಿ. ಓಕೆ. ಇವರು ಈಗ ಮನುಷ್ಯ ರೂಪದಲ್ಲಿ ಕೆಲವ್ರಿಗೆ ದೇವ್ರ ಥರ ಸಿಗ್ತಾರೆ. ನಮ್ಗೆ ಇವ್ರು ದೇವ್ರ ಥರ ಸಿಗ್ತವ್ರು. ಇವರೆಲ್ಲ ಈ ಪಂಚಲಿಂಗ ಬಸ್ ಹತ್ಕೊಂಡು ಜೋಗಿ ಪಿಕ್ಚರಲ್ಲಿ ಉದಯರಂಗ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ರು ಗೊತ್ತಾ? ಹೌದು. ಹಂಗೆ ಇವರು ಫ್ಲೈಟ್ ಹತ್ಕೊಂಡು ಅಮೆರಿಕಕ್ಕೆ ಹೋಗ್ಬಿಟ್ಟಿರೋರು. ಅಲ್ಲಿವತ್ತು ದೊಡ್ಡ ಉದ್ಯಮಿಗಳಾಗಿ ಬೆಳೆದಿದ್ದಾರೆ. ಅಮೆರಿಕಾದಲ್ಲಿ ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಅಂದರೆ ಅವರು ಹಗಲು ರಾತ್ರಿ ಮಾಡಿರುವಂಥ ಶ್ರಮ, ಅವ್ರ ಡೆಡಿಕೇಶನ್ನು, ಅವ್ರ ಜೊತೆ ಕೂತ್ಕೊಂಡಾಗ ಅವ್ರು ನೋಡಿದಾಗ್ಲೆಲ್ಲ ನಾವು ನಾನೇನೋ ಮಾಡಬೇಕು, ಹಿಂಗಿರಬೇಕು, ಹಿಂಗೆ ಅವ್ರು ನೋಡಿದಾಗ್ಲೆಲ್ಲ ನಾನು ಅವ್ರ ಜೊತೆ ಕೂತ್ಕೊಂಡಾಗ ಒಂದು ಇನ್ಸ್ಪೈರ್ ಆಗ್ತಾ ಇರ್ತೀನಿ. ಇದನ್ನು ಬಿಟ್ಟರೆ ನನಗೆ ಜಾಸ್ತಿ ಆಗ್ತಿದ್ದು ಅಪ್ಪು ಸರ್ನ ಮೀಟ್ ಮಾಡ್ತಿದ್ದಾಗ, ಅವ್ರ ಜೊತೆ ಅವ್ರ ಮನೆಗೆ ಕರೆದಾಗ, ಅವ್ರನ್ನ ಶೂಟಿಂಗ್ ಸೆಟ್ಗೆ ಹೋದಾಗ ಅವ್ರನ್ನ ನೋಡಿದಾಗ ನನಗೆ ಒಂಥರ ವಾವ್ 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 ಅನ್ಸೋದು. ಸರ್, ನಿಮ್ಮ ಪರಿಚಯ ನೀವೇ ಮಾಡ್ಕೋಬೇಕು, ಹೇಳಿ. ನಾನೇ ಮಾಡಲಾ? ನಮ್ಮ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ದಿನಕ್ಕೆ 200 ಜನ ರೀಲ್ಸ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅದು ಒಂದು 7 ಕೋಟಿ ವ್ಯೂಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ನಿಂಗಣ್ಣ ಅಂತ ಪಾತ್ರ. ಆ ಪಾತ್ರಕ್ಕೆ ನಮಗೆ ಇವರು ತುಂಬ ಜೀವ ತುಂಬಿ ಮಾಡಿರುವಂಥ ನಿಂಗಣ್ಣ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ನಾವೆಲ್ಲ ನೋಡಿದ್ದೀವಲ್ಲ ಸಿನಿಮಾ, ಇವ್ರ ಪಾತ್ರನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಜನ ಏನಾರು ಒಪ್ಕೊಂಡ್ರೆ ಅದಕ್ಕೆ ತುಂಬ ಮುಖ್ಯ ಇದು ನಿಂಗಣ್ಣನ ಪಾತ್ರ. ಮತ್ತು ಎಲ್ಲರದು ತುಂಬ ಇದಾಗುತ್ತೆ. ಬಟ್ ನಿಂಗಣ್ಣ ಬಂದಾಗಲೆಲ್ಲ ಒಂದು ನಗು ಬರುತ್ತೆ ಥಿಯೇಟ್ರ್ನಲ್ಲಿ. ಆ ನಿಂಗಣ್ಣನ ಪಾತ್ರ ಮಾಡಿರೋರೆ ಮದ್ದೂರಿನ
ಇವರು ಏನು ಪೊಲಿಟಿಷಿಯನ್ ಆಗೂ ಇದ್ದಾರೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ಕಲಾವಿದ. ಹೆಬ್ಬೆಟ್ಟು ಅನ್ನೋ ಒಂದು ನಾಟಕನ 2003 ನಾಟಕ ಮಾಡಿದ್ದಾರೆ ಇಲ್ಲಿ ತನಕ. 2000 ನಾಟಕ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಆರ್ಟಿಸ್ಟ್ನ ನೋಡಿರಬೇಕು. ಇವರೇ ನಮ್ಮ ಮಲ್ರಾಜಣ್ಣ ಅವರು. ಸರ್ ಅಂದರೆ 2000 ನಾಟಕ ಮಾಡೋರು, ಸಿನಿಮಾ ರಂಗಕ್ಕೆ ನಿಮ್ಮ ಉತ್ಸಾಹ? ಆಮೇಲೆ ಲೂಸಿಯಾದಿಂದ ಹಾಡಕ್ಕೆ ಪ್ರಾರಂಭ ಮಾಡಿದ್ರು. ಓಕೆ. ಯಂಗ್ ಸ್ಟಾರ್ಗಳಿದ್ರಲ್ಲ ಅವರೆಲ್ಲ ಇವರನ್ನು ಗುಣಗಾನ ಮಾಡೋಕೆ ಹೊರಟು ರಾಜ್ಯಾದ್ಯಂತ. ಚಂದನ್ನ ತಕ್ಕೋ ಈ ಹಾಡುಗಳು ಅಭಿ ನನಗೊಂದು ಫೋನ್ ಹಾಕ್ತಾರೆ, ಅಣ್ಣ ಲೋ ನವೀನ ಸಿನಿಮಾ ಅಂತ ಮಾಡ್ತಿದ್ದೀವಿ, ನವೀನ್ ಸಜ್ಜು ನಾಯಕ ನಟರು, ಸಾಧ್ಯ ಆದರೆ ಒಂದು ಪಾತ್ರ ಅದೇ ಮಾಡಿಕೊಡೋಣ. ನನ್ನ ನಡವಳಿಕೆಗಳಲ್ಲಿ ಅವರು ಗೊತ್ತಿತ್ತು, ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಆಡೋದು. ಓದೆ 38 ವರ್ಷದ ಜರ್ನಿ ಒಂದು ಸೈಡ್ ಆದರೆ ಲೋ ನವೀನ ಸಿನಿಮಾದ್ದೇ ಒಂದು ಸೈಡ್. ಓಕೆ. ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ನನ್ನ ಭಾಗದ ದೇವರು. ಈಗ ಅವರು ಬೆನ್ ಚಿಕ್ಕಸ್ವಾಮಿ ತೋರಿಸಿದ್ರಲ್ಲ, ಇವರು ಸಿಕ್ಕದ ಸಿಲಮ್ದಲ್ಲಿ ಮಾಡಿಬಿಟ್ರೆ ಆ ಮಾಡೋನ್ಗೆ ಇಂಟ್ರೆಸ್ಟ್ ಹೊಂಟೈತದೆ. ಮಾಡದೆ ಇದು ಆಗೋದು ವಸಿ ಹಿಂಸೆ ಪಟ್ಟಿವೆ ಅಂತ. ಫಸ್ಟ್ ಈಸ್ ಬೆಸ್ಟ್ ಅಂತ ಮಾಡ್ತಾ ಇದ್ದಂಗೆ ಏನೋ ಎಲ್ಲ ಬೆಸ್ಟ್ ಆಗುತ್ತೆ ಅಂದಾಗ ಏನೋ ಒಂದು ಖುಷಿ. ಶ್ರೀಮಂತಿಗೆ ಬೇಡ, ಈ ದೇಶದ ಏನೂ ಬೇಕಾಗಿಲ್ಲ, ಒಳ್ಳೆ ಮಗ ಒಳ್ಳೆ ಹೆಂಡತಿ, ಮನಿಕೋಕೆ ಒಂದೆರಡು ಇಟ್ಟು ಸಿಕ್ಕಿದ್ರೆ ಅದರಂಥ ಸುಖಿ ಇನ್ನೊಂದಿಲ್ಲ. ನವೀನ್ ಸಜ್ಜು ಬಗ್ಗೆನೇ 2 ಲೈನಲ್ಲಿ ಹೇಳಿ ನನಗೆ. ಆಡು ಮುಟ್ಟದ ಸೊಪ್ಪಿಲ್ಲ, ನವೀನ್ ಸಜ್ಜು ಕೈ ಹಾಕ್ತಾ ಇರೋ ಕೆಲಸ ಇಲ್ಲ. ಹಸಿವು, ದಾಹ, ನೋವು, ಬಾಲ್ಯದಲ್ಲಿ ಬೇಸ್ಮೆಂಟ್ ಇಲ್ಲ, ಆರ್ಕೆಸ್ಟ್ರಾದಲ್ಲಿ ಚಾನ್ಸ್ ಕೊಟ್ರು ಸಾಕು, ಗೆಲ್ಲಬೇಕು, ಒಂದು ನಿರೂಪಣೆ ಕರೆದ್ರೆ ಮಾಡ್ಕೊಡ್ತೀನಿ. ಅದೇ ಇಂಪಾರ್ಟೆಂಟ್ ಸರ್, ಅದನ್ನೇ ಪುಷ್ ಮಾಡೋದಲ್ವಾ ಇವತ್ತು ಅಂಥದ್ದು. ಅದಕ್ಕೆ ಇದುವರೆಗೂ ಕರ್ನಾಟಕದಲ್ಲಿ ಬಡವ ರೈತರು ಬೆಳೆದಿರುವಂಗೆ ಶ್ರೀಮಂತ ರೈತರು ಒಂದು ಬೆಳೆದಿಲ್ಲ. ಅವು ಕಾಸು ಕೊಟ್ಟು ಬೆಳೆಸೋಕೆ ಹೋಯ್ತಾರೆ ಎಟ್ಕೊಳ್ದು. ಒಳ್ಳೆ ಎಕ್ಸಾಂಪಲ್ ಸರ್, ಫ್ಯಾಂಟಾಸ್ಟಿಕ್. ತಾನಾಗೆ ಏನಾರು ಮಾಡಬೇಕು, ಬೆಳಗಾನ ನಿದ್ದೆ ಯಾರು ಮಾಡೋದಿಲ್ಲ, ಅವನು ಏನಾರು ಮಾಡ್ತಾನೆ. ದುನಿಯಾ ವಿಜಯ್ MLA ಮಗನ, MP ಮಗನ, ಸ್ಟಾರ್ ಮಗನ, ಏನೂ ಇಲ್ಲ. ಗಣೇಶ್, ನವೀನ್ ಸಜ್ಜು ಇವರೆಲ್ಲ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವ್ರ ಕೈಗೆ ಎಟಕದೇ ಇರುವಷ್ಟು ಎತ್ತರಕ್ಕತ್ತಾವೆ. ಅದೇನು ಸುಲಭದ ಕೆಲಸ ಅಲ್ಲ, ನೋವಿನ ಕೆಲಸಗಳವೆ. ಇವತ್ತು ನಾನು ಇಲ್ಲಿಂದ ಮುಗಿಸ್ಕೊಂಡು ಹೋದ ತಕ್ಷಣ ಮದ್ದೂರಲ್ಲಿ ಆರಾಮ್ ಮನೆ ಇದೆ, ಫಸ್ಟ್ ಕ್ಲಾಸ್ ಮನಗ್ತೀನಿ ಸ್ನಾನ ಮಾಡ್ಕೊಂಡು. ಈ ಪುಣ್ಯಾತ್ಮನ ಮಗ ಮನಿಕವಂಗೆ ಇಲ್ಲ. ಅಲೋ ಇದು ಟ್ರೈಲರ್ ಏನಾಯ್ತು ಅಣ್ಣ, ಇನ್ನೊಂದು 2 ಗಂಟೆಯಲ್ಲಿ ಕಳಿಸ್ಕೊಡ್ತೀನಿ. ರೀ ಏನ್ರಿ ಯಾಕ್ರಿ ಇಷ್ಟು ನಿಮಿಷ ಕೊಟ್ಟಿರಿ ರೀ ಅಂತ ಎಲ್ಲ ಕಡ್ದಾಡ್ ಸತ್ತರೆ ನವೀನ್ ಸಜ್ಜು ತುಳ್ದಾಡೆ ಸತ್ತೈತೆ. ತೆರೆ ಮೇಲೆ ಆ ದೊಡ್ಡ ಸೀನರಿ ಮೇಲೆ ಬಂದ ತಕ್ಷಣನೇ ಅವ್ರಲ್ಲವನು ಅಲ್ಲೇ ಕೂತಿರ್ತಾರೆ ಇವ್ರ ಪಕ್ಕದಲ್ಲಿ, ಅಯ್ಯೋ ಬಿಡಿ ಇದ ಹೆಂಗ್ ಮಾಡೋಂಗ್ರು ಸಖತ್ತಾಗವನಿ ಅಂತ ನಮ್ಮನ್ನು ಬೈಕಂದು ಕ್ರೆಡಿಟ್ ಕೊಡ್ತಾರೆ. ಅದು ಕಲಾವಿದನ್ನ ಪ್ರೋತ್ಸಾಹಿಸೋದು. ಎಷ್ಟು ಚಂದ ಬಡಿ ಮಗನೇ ಅಂದ್ರೆ ಅದು ತಪ್ಪೇನಲ್ಲ, ಅವನ ಆನಂದ ಅದಲ್ಲ, ಅವನ ಖುಷಿ ಅದಲ್ಲ, ಅದನ್ನ ಭಾಷೆ ಮುಖೇನ ಬಳಸ್ತಾನೆ. ಲೋ ನವೀನ, ನಿಮ್ಮ ಮದುವೆ ಯಾವಾಗ? ಲೋ ನವೀನ ಆದಮೇಲೆ. ಹುಡುಗಿನ ನೋಡಿದ್ರ? ಲೋ ನವೀನ ಆಯ್ತಿದಂಗೆ ಆಗ್ಬಿಡೋಣ. ಓಕೆ. ಸೊ ಎಲ್ಲ ಸೆಟ್ಲ್ ಆಗಿದೆ, ಬರೀ ಮದುವೆ ಆಗೋದೊಂದು ಬಾಕಿ. ಸೊ ನೀವೇನು ಹೇಳ್ತೀರಾ? ಮದುವೆಗಾಗಲೇ ಅವನ್ನೇ ತುದಿಗಾದಲ್ಲಿ ನಿಂತಿದ್ದಾರೆ. ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಮದುವೆ ಆದ್ರೆ ಅವತ್ತು ಅಡುಗೆ ಮನೆದು ಒಡ್ಡಾಟದ್ದು ಬಂದಂತ ಜನಗಳನ್ನ ಎಲ್ಲ ಖರ್ಚು ಎಲ್ಲ ಖರ್ಚು ಇಲ್ಲ. ಮತ್ತೊಮ್ಮೆ ಪರ್ಸನಲ್ ಆಗಿ ನೀವೇನಾರು ಆಹ್ವಾನ ಕೊಡೋದಾದ್ರೆ ಮದ್ದೂರಿಗೆ ದಯಮಾಡಿ ಬನ್ನಿ, ನಮ್ಮ ಮನೇಲಿ ಉಪ್ಸಾರು ಮುದ್ದೆ ಊಟ ಮಾಡಿ ಸಾಕಷ್ಟು ಚರ್ಚೆ ಮಾಡಿ ಮತ್ತೆ ನೀಟಾಗಿ ಕಳಿಸ್ಕೊಡಿ. ಖಂಡಿತ ಬರ್ತೀನಿ, ಖಂಡಿತ. ಆ ಕಡೆ ಮೈಸೂರಿಗೆ ಹೋದಾಗ ಒಂದು ವಿಸಿಟ್, ಮಲ್ರಾಜಣ್ಣ ಎಲ್ಲಿದ್ದೀರಿ ಒಂದು ಫೋನ್ ಹಾಕಿದ್ರೆ ಖಂಡಿತ, ಡೆಫಿನೆಟ್. ನಿಮಗೆ ಒಂದು ರ್ಯಾಪಿಡ್ ಫೈರ್. ಲೋ ನವೀನ ಬಗ್ಗೆ ಒಂದು ಸಾಲಿನ ಹೇಳಿದ. ಎಂಟರ್ಟೈನ್ಮೆಂಟ್, ಎಮೋಷನ್ಸ್, ಮನರಂಜನೆ, ಪ್ರೀತಿ, ಹಾಡು ಎಲ್ಲವೂ. ಓಕೆ, ವರ್ಷ ನೀನೇನು ಹೇಳ್ತೀಯ? ಎಲ್ಲ ಇದೆ. ಗಾಯಕನ ಅಥವಾ ನಾಯಕನ ಯಾವ ರೂಪದಲ್ಲಿ ನವೀನ್ ಸಜ್ಜು ಹೆಚ್ಚು ನೀವು? ಎರಡೂ. ಓಕೆ, ನೀವು ಹೇಗೆ ನೋಡ್ತೀರಾ ನವೀನ್ ಸಜ್ಜು? ಫಸ್ಟು ಅವ್ರನ್ನ ನೋಡಿದ್ದು ಗಾಯಕನಾಗಿ. ಓಕೆ, ಮೊದಲ ಶಾರ್ಟ್ ಶೂಟ್ ಮಾಡಿದಾಗ ಕಾನ್ಫಿಡೆಂಟ್ ಅಥವಾ ಕನ್ಫ್ಯೂಷನ್? ಕಾನ್ಫಿಡೆಂಟ್. ಓಕೆ,
ಹಳ್ಳಿ ಕತೆ ಅಥವಾ ನಗರ ಗ್ಲಾಮರ್ ಯಾವುದು ನಿಮ್ಗೆ ಹತ್ತಿರ? ಹಳ್ಳಿ ಕತೆ. ಸಂಗೀತ ಮೊದಲ ಅಥವಾ ನಟನೆಯ ಮೊದಲನ? ಸಂಗೀತ. ಲೋ ನವೀನ ಚಿತ್ರದ ಮೂಲ ಭಾವನೆ ಏನು? ಭಾವನೆ ಎಲ್ಲರಿಗೂ ಹತ್ತಿರವಾಗುವಂಥದ್ದು. ಅಂದರೆ ಪ್ರತಿಯೊಬ್ಬರು ಅವ್ರನ್ನ ಅವ್ರು ನೋಡ್ಕೊಂತಾರೆ. ಈ ಹಳ್ಳಿದು ಹತ್ತಿರ ಆಗೋದು ಹೇಗೆ? ಫ್ಲ್ಯಾಶ್ ಬ್ಯಾಕ್. ಸೊ ಅವರೆಲ್ಲ ಕಥೆಗಳನ್ನ ನೆನಪಿಸ್ಕೊಂಡು ಬರುವಂಥದ್ದು ಒಂದು ಜರ್ನಿನ ತೋರಿಸಿದ್ದಾರೆ. ಓಕೆ. ನವೀನ ಅನ್ನೋದು ನೀವೇನಾ ಅಥವಾ ಪಾತ್ರನ? ಪಾತ್ರ. ಅದು ನಿಮ್ಮ ಕತೆ ಆಗಿರ್ತಾ? ಇಲ್ಲ. ಓಕೆ. ಈ ಸಿನಿಮಾದಲ್ಲಿ ನಿಮಗೆ ಅತಿ ಕಷ್ಟವಾದ ಜವಾಬ್ದಾರಿ ಯಾವುದು? ನಟ, ಸಂಗೀತ, ಪ್ರೊಡ್ಯೂಸರ್ ಅಥವಾ ಕ್ರಿಯೇಟರ್? ಎಲ್ಲ ನಿಭಾಯಿಸೋದು ಎಲ್ಲ ಕಷ್ಟನೇ ಇದೆ. ಈ ಸಿನಿಮಾದಲ್ಲಿ ಯಾವ ವಿಷಯ ರಾಜಿ ಮಾಡಿಲ್ಲ ನಿಮಗೆ? ಇಂಥ ವಿಷಯ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಹೀರೋಯಿನ್. ಎಸ್. ಹೌದಾ? ಹಾಂ, ಹೀರೋಯಿನು ತುಂಬ ಜನ ಆಡಿಷನ್ ಮಾಡಿದ್ದೀನಿ. ಅಂದರೆ ಅದು ಕಾಣುವಂಥದ್ದೇ ಬೇಕಾಗಿತ್ತು. ನನಗೆ ಹಿಂಗೇ ಇರಬೇಕು ಅನ್ನೋದೊಂದು ಕಲ್ಪನೆ ಇತ್ತು. ಅಲ್ಲಿ ತನಕನೂ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ತುಂಬ ಆಡಿಷನ್ ಮಾಡಿದ್ದೀನಿ. ಎಷ್ಟು ಹೀರೋಯಿನ್ ಆಡಿಷನ್ ಮಾಡಿದ್ರೆ? ಒಂದು 30 ಜನ. ಓಕೆ. ಓಕೆ. ಜನಪದ ಸಂಗೀತ ಪುನರ್ಜೀವನನ ಅಥವಾ ಹೊಣೆಗಾರಿಕೆನ? ಜನಪದಕ್ಕೆ ಯಾವತ್ತೂ ಸಾವಿಲ್ಲ. ಓಕೆ. ಸೊ ಪುನರ್ಜೀವನ ಆಗದೇ ಇಲ್ವಲ್ಲ, ಅದು ಯಾವತ್ತಿಗೂ ಸಾವಿಲ್ಲ, ಯಾವತ್ತೂ ಜೀವಂತವಾಗಿರುತ್ತೆ. ಲೋ ನವೀನ ನವೀನ್ ಸಜ್ಜು ಸಿನಿಮಾ ಆಗುತ್ತಾ? ತಂಡ, ಟೀಮ್ ವರ್ಕ್. ಓಕೆ. ಧನುಧಾರಿ ಪವನ್ ಅವರ ಡೈರೆಕ್ಷನ್ ಬಗ್ಗೆ ಒಂದು ಶಬ್ದದಲ್ಲಿ ಹೇಳಬೇಕು ಅಂದರೆ? ಅವರ ಸಾಮರ್ಥ್ಯಕ್ಕೆ ತಕ್ಕಂಥ ಕೆಲಸ ಮಾಡಿದ್ದಾರೆ. ನನಗೇನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ. ನಿಂಗೇನು ಅನ್ಸುತ್ತೆ ಅಮ್ಮ? ಡೈರೆಕ್ಟರ್ ಸರ್ ಅದೇ ನೀ ಬರೀ ನವೀನ್ ಹಿಂದೆನೇ ಹೋಗಿದ್ದು, ಡೈರೆಕ್ಟರ್ ಹಿಂದೆ ಹೋಗಲಿಲ್ಲ? ಇಲ್ಲ ಅವರಿಂದನೂ ಹೋಗಿದ್ದೀನಿ. ಆ್ಯಕ್ಚುಲಿ ಇವರು ಹೇಳ್ಕೊಟ್ಟಿದ್ದಾರೆ ನನಗೆ, ಡೈರೆಕ್ಟರ್ ಸರು ತುಂಬ ಹೇಳ್ಕೊಟ್ಟಿದ್ದಾರೆ. ಇಲ್ಲ, ಹಿ ಈಸ್ ಅ ನಾಲೆಜಬಲ್ ಪರ್ಸನ್. ನವೀನ್ ಸಜ್ಜು ಬಗ್ಗೆ ಇರುವ ದೊಡ್ಡ ತಪ್ಪು ಕಲ್ಪನೆ ಏನು? ಕೋಪಿಷ್ಟ. ಪ್ರೇಕ್ಷಕರು ಯಾವ ಸೀನ್ಗೆ ಹೆಚ್ಚು ರಿಯಾಕ್ಟ್ ಮಾಡಬೇಕು ಅಂತ? ಸಿನಿಮಾದಲ್ಲಿ ಯಾವ ಸೀನ್ಗೆ ಅಂತ? ಸಿನಿಮಾದ ಎಲ್ಲ ಸೀನ್ಗೂ ರಿಯಾಕ್ಟ್ ಮಾಡ್ತಾರೆ. ಎಲ್ಲ ಸೀನ್ಗೂ? ಹೌದು. ಓಕೆ. ಯಾಕೆಂದರೆ ಸಿನಿಮಾ ಶುರುನೇ ಕತೆ ಶುರು ಆಗ್ಬಿಡುತ್ತೆ, ಕತೆ ಒಳಗೆ ಟ್ರಾವೆಲ್ ಆಗುತ್ತೆ. ಓಕೆ. ಓಕೆ. ಗಾಯಕನಾಗಿ ಜನಪ್ರಿಯತೆ ವರ್ಸಸ್ ನಟನಾಗಿ ಜನಪ್ರಿಯತೆ ಯಾವುದು ಹೆಚ್ಚು ಬದಲಾವಣೆ ತರುತ್ತೆ? ನಟನಾಗಿ. ಓಕೆ. ನಿಮ್ಮ ಪ್ರಕಾರ ನಿಜವಾದ ಹೀರೋ ಅಂದರೆ ಯಾರು? ನಿಜವಾದ ಹೀರೋ ಅಂದರೆ ಎಲ್ಲವನ್ನೂ ನಿಭಾಯಿಸೋನು ನಿಜವಾದ ಹೀರೋ. ವರ್ಷ ನೀನೇನು ಹೇಳ್ತೀಯಮ್ಮ? ನನಗೆ ಮೈ ಡ್ಯಾಡ್ ಇಸ್ ಮೈ ಹೀರೋ. ಓಕೆ. ಲೋ ನವೀನ ಇಲ್ಲದಿದ್ದರೆ ನೀವು ಈಗೇನು ಮಾಡ್ತಿದ್ರಿ? ಲೋ ನವೀನ ಸಿನಿಮಾ ಇಲ್ಲದಿದ್ದರೆ ಸಂಗೀತ. ಈ ಪ್ರಯಾಣದಲ್ಲಿ ನಿಮಗೆ ಸೈಲೆಂಟ್ ಸಪೋರ್ಟ್ ಕೊಟ್ಟ ಒಬ್ಬ ವ್ಯಕ್ತಿ, ಪ್ರೊಡ್ಯೂಸರ್ ಬಿಟ್ಟು? ಪ್ರೊಡ್ಯೂಸರ್ ಬಿಟ್ಟು ಸೈಲೆಂಟ್ ಸಪೋರ್ಟ್ ಕೊಟ್ಟಿದ್ದು ನನಗೆ ಸುನಿಲ್ ಮೈಸೂರು. ಓಕೆ. ಕೊನೆ ಪ್ರಶ್ನೆ, ಲೋ ನವೀನ ನೋಡಿ ಪ್ರೇಕ್ಷಕರು ಏನು ಅನುಭವಿಸ್ಬೇಕು? ಲೋ ನವೀನನ ನೋಡಿ ಆ ಕಡೆಯಲ್ಲಿ ಒಂದು ಮೆಸೇಜ್ ಇದೆ. ಒಂದು ಮೆಸೇಜನ್ನ ತಗೊಂಡು ಮನರಂಜನೆ ಸಿನಿಮಾನ ಎಂಜಾಯ್ ಮಾಡಿ ಹೋಗಂತ. ವರ್ಷ? ಅದೇ ಹಾಸ್ಯ ಇದೆ, ಮೇಯ್ನಾಗೆ ಹಾಸ್ಯ. ನನಗೆ ನಿಂಗಣ್ಣ ಅಂತೂ ಅವರು ನಂಗೆ ಕಾಲ್ ಮಾಡಿ ಹಲೋ ಹೇಗಿದ್ಯಾ ಅಂದ್ರೆ ನಾನು ಆಲ್ರೆಡಿ ನಗ್ತಾ ಇರ್ತೀನಿ. ಸೊ ಅವರು ಟೋನೇ ಹಂಗಿದೆ. ಆಮೇಲೆ ಲವ್ ಸೀಕ್ವೆನ್ಸ್ಗಳಿದೆ. ಒಂದು ಹಳ್ಳಿ ಸೊಗಡು ಏನಿದೆಯೋ ಅದು ಭಾಳ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡ್ತಾರೆ ಅಂತ. ಓಕೆ. ಯಾ, ನಿಮ್ಮ ಹಾಡಿನ ಸ್ಟೈಲಲ್ಲಿ ಕೊನೆಯದಾಗಿ ಪ್ರೇಕ್ಷಕರಿಗೆ ಮೇ 15 ಸಿನಿಮಾ ಬರೋದನ್ನ ನಿಮ್ಮ ಹಾಡಿನ ಸ್ಟೈಲಲ್ಲಿ ನೀವೇ ಇವಾಗಲೇ ಕಂಪೋಸ್ ಮಾಡಿ ಹೇಳಬೇಕು. ಕಂಪೋಸ್ ಮಾಡಬೇಕಾ? ಹೊಸದಾಗಿ ಹೊಸ ಲೈನ್ಸ್. ಒಂದು ಒಳ್ಳೆ ಟೀಮ್ ಕಟ್ಕೊಂಡು, ಲೋ ನವೀನ ಅಂತ ಟೈಟ್ಲ್ ಇಟ್ಕೊಂಡು 2 ವರ್ಷ ಕತೆ ಮಾಡಿಕೊಂಡು ಸಂಪೂರ್ಣವಾಗಿ ಶೂಟಿಂಗ್ ಮುಗಿಸ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನು ಬಿಟ್ಕೊಂಡು ರಿಲೀಸ್ ಮಾಡಿ ಜನಗಳ ಮನಸ್ಸಿಗೆ ಹತ್ತಿರವಾಗಿ ಹಾಡುಗಳನ್ನು ಸೂಪರ್ ಹಿಟ್ ಮಾಡಿಕೊಂಡು ಇದೆ ಮೇ 15ಕ್ಕೆ ಲೋ ನವೀನ ನಿಮ್ಮ ಮನೆಯ ನವೀನನಾಗಿ ಎಲ್ಲ ಚಿತ್ರಮಂದಿರಗಳಿಗೆ ಬರ್ತಾ ಇದ್ದೀನಿ. ಎಲ್ಲ ಜನರು ಬಂದು ಲೋ ನವೀನ ಸಿನಿಮಾನ ನೋಡಿ
ಹೊಟ್ಟೆ ತುಂಬ ಮನರಂಜನೆಯನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕಣ್ರಪ್ಪೋ. ಲೋ ನವೀನಾಗೆ ಒಳ್ಳೆಯದಾಗಲಿ.